ಸಮುದಾಯದಿಂದ ಹಾಡಿರ್ತಕ್ಕಂತಹ ಈ ಒಂದು ಸಾಂಗಿಗೆ ಎಲ್ಲ ಮನಸ್ಸನ್ನು ಸೂರೆಗೊಳ್ಳಿರ್ತಕ್ಕಂತಹ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಈ ಸಂಗೀತಕ್ಕೆ ಈ ಸಾಂಗಿಗೆ ಬರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮೂರ್ತಿಯವರಿಗೆ ಹೇಳ್ತಾ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಸಾಂಗ್ ರಿಲೀಸ್ ಮಾಡೋಣ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೂರ್ತಿಯವರಿಗೆ ಹೇಳ್ತಾ, ಮೂರ್ತಿಯವರು ನನ್ನ ಕೈಯಲ್ಲಿ ಇದನ್ನ ಈ ಸಾಂಗ್ನ ರಿಲೀಸ್ ಮಾಡಿಸಿದ್ದಾರೆ. ಇದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ತಗೊಮ್ಮ, ಇದೇನೋ ನನ್ನ ಕೈಲಿ ಕೊಟ್ಟಿದ್ದಾರೆ. ಇದೇ ಬ್ಲಾಸ್ಟ್ ಆಗಿದ್ರೆ ಸರಿ, ಭಯ. ಯಾಕೆಂದ್ರೆ ಏನೋ ಸುಮ್ಮನೆ ಇಟ್ಕೊಡಿ ಅಂತ ಕೊಟ್ಬಿಟ್ಟು ಸುಮ್ಮನೆ ಶಬ್ದ ಬಂದು ಸಾಕು ನಾವೆಲ್ಲ ಭಯ ಪಡ್ತೀವಿ. ಯಾಕೆಂದ್ರೆ ಹೊರ ಪ್ರಪಂಚ ಹಾಗಾಗೋಗಿದೆ. ಯಾವುದು ನಂಬೋದು, ಯಾವುದು ಬಿಡೋದು, ಒಂದು ಸ್ವಚ್ಛಂದವಾದಂತಹ ಬದುಕು, ಸುಂದರವಾದಂತಹ ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಗಲಭೆ ಮಾಡಿದ್ರೆ ಒಂಥರ ಭಯ ಆಗುತ್ತೆ. ಅದರಿಂದ ನಾವು ಈ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ನಾವೆಲ್ಲರೂ ಸೇರಿ ಅಣ್ಣ ತಮ್ಮಂದಿರಂತಿದ್ದು ಒಂದು ಸಾತ್ವಿಕವಾದ ಜೀವನ ನಡೆಸೋಕೆ ದಾರಿಯಾಗಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೂರ್ತಿಗೆ ಬಂದರೆ ಒಂದು ಆಶೀರ್ವಾದ ಮಾಡಿ. ಪಪ್ಪ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಪ್ರಥಮದ ಹೆಜ್ಜೆಯ ಚಿನ್ಮಯವಾಗಿರ್ತಕ್ಕಂತಹ ಜ್ಯೋತಿಯ ಸ್ವಯಂ ಪ್ರಕಾಶ ಬಿಂಬಸ್ತಕೋ ನಾನು ಕೇಳಂಚಕಂ ಪಾರ್ವತಿ ಎಂಬತಕ್ಕಂತಹ ನಾನುಡಿಯಂತೆ ಕಲೆ ಇಲ್ಲದ ಮಾನವನಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆಗನುಗುಣವಾಗಿ ಈ ಒಂದು ಚಿತ್ರಕಥೆಯನ್ನು ಯೋಚಿಸಿ ಮತ್ತು ಅದರ ಶಬ್ದಕೋಶಗಳ ಅಧ್ಯಯನವನ್ನು ನಾವು ಆದಿಪೂರ್ವಕವಾಗಿರ್ತಕ್ಕಂತಹ ಸ್ಪರ್ಶೀಕರಣದ ಕರ್ಣದಲ್ಲಿ ಯೋಚಿಸಿದಾಗ ಇದರಲ್ಲಿ ಘರ್ಷಣೆ ಮತ್ತು ಅತ್ಯುನ್ನತವಾಗಿರ್ತಕ್ಕಂತಹ ಶಕ್ತಿಕೂಟಗಳ ಸಂದೇಶದ ಪ್ರಾರಬ್ಧದ ಅನುಚಿತವನ್ನು ಯೋಚಿಸಿದಾಗ ಜೊತೆಯಲ್ಲಿ ನೊಂದ ಈ ದೇಹಗಳ ಮನಸ್ಸಿನ ಬಾಂಧವ್ಯಗಳ ಮೈತ್ರಿಕೂಟದಲ್ಲಿ ಲಲಾಟ ಎಂಬತಕ್ಕಂತಹ ಭಾವ ಮತ್ತು ಭಕ್ತಿಗಳ ಸಂದೇಶಗಳನ್ನ ಅರಿತವರಾಗಿ ಹೋರಾಟದ ಒಂದು ತುಂದಿಲದಲ್ಲಿ ನಾವು ಹೋಗುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾನವನಾಗಿ ಬದುಕುವಂತಹ ನಿರ್ದೇಶನಗಳನ್ನು ನಾವೆಲ್ಲರೂ ಕೂಡ ಯೋಚಿಸಿರ್ತಕ್ಕಂತಹ ಸುಸಂದರ್ಭವನ್ನು ನೆನೆಸಿದಾಗ ಈ ಹಾಡಿನಲ್ಲಿ ಅಂಥದೇ ಆದಂತಹ ಒಂದು ಅಪರೂಪದ ಒಂದು ಶಕ್ತಿಗಳ ಪ್ರಾರಬ್ಧದ ತುಣುಕುಗಳು ಕಂಡು ಬರುತ್ತೆ. ಈ ಶಕ್ತಿಕೂಟದಲ್ಲಿ ಸಿಕ್ಕಿ ನೊಂದ ಆತ್ಮ ದೇಹಗಳು ಮಾನಸಿಕ ಮತ್ತು ದೈಹಿಕ ವ್ಯಥೆಯನ್ನು ಯಾವ ರೀತಿ ಪಡುತ್ತೆ ಎಂಬತಕ್ಕಂತಹ ಭಾವಪೂರ್ಣವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಮೂರ್ತಣ್ಣನವರು ಇಂತಹ ಚಿತ್ರಕಥೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಸಮಾಜದ ಸೇವೆಯ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಪ್ರಾರಬ್ಧದ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನ ವ್ಯಾಖ್ಯಾನವನ್ನು ತಂದಿರುವುದು ಅತಿ ಚಿನ್ಮಯವಾಗಿರ್ತಕ್ಕಂಥದ್ದು. ಅವರಿಂತಹ ಕಾರ್ಯಗಳನ್ನು ಮಾಡಲಿ, ಈ ಚಿತ್ರಕಥೆಯು ಅದ್ಭುತವಾಗಿ ಚಿನ್ಮಯವಾಗಿ ಬೆಳಗಲಿ. ಅವರ ಹುಟ್ಟುಹಬ್ಬವು ಇವತ್ತಿನ ದಿವಸದಲ್ಲಿ ಮುಂದೆ ಕುಳಿತಿರ್ತಕ್ಕಂತಹ ತಾತ ಮಾತೆಯವರು, ಹಿರಿಯರು, ಕಲಾವಿದರು ಎಲ್ಲ ಕಣ್ಮಣಿಗಳಲ್ಲಿ ಕಣ್ತುಂಬಿ ಬೆಳಗಲಿ ಅಂತಕ್ಕಂಥ ಹಾರೈಸುತ್ತಾ ಅವರಿಗೆ ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪಂಚಭೂತಗಳಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಿಬೇಕು. ನನ್ನಂತ ಎಷ್ಟೋ ನಿರ್ದೇಶಕರಿಗೆ ನೀವು ನೆರಳಾಗಬೇಕು ಅಂತ ನಾನು ಆಶಿಸ್ತೀನಿ. ಆಮೇಲೆ ನಮ್ಮ ಕೋರ ಚಿತ್ರದಲ್ಲಿ ಕಠೋರ ಅನ್ನೋ ಒಂದು ಅದ್ಭುತ ಕಳ್ಳನಟನ ಪಾತ್ರದಲ್ಲಿ ಅಭಿನಯಿಸಿದ್ರ. ಏನು ಹೇಳಬೇಕು ಅಂದರೆ ನನಗೆ ನಿಮ್ಮ ಆ ಒಂದು ಕೆಲವ್ರಿಗೆ ಆರ್ಟಿಸ್ಟ್ಗಳಿಗೆ ಪರ್ಫಾರ್ಮ್ ಕೆಲವು ಕಣ್ಣಲ್ಲಿ ಕೆಲವು ಡೈಲಾಗ್ ಹೇಳಬೇಕಾದ್ರೆ ನಿರ್ದೇಶಕನಿಗೆ ಕಣ್ಣಲ್ಲಿ ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜಲ್ಲಿ ನೀವು ಯಾವುದು ಬೇಕಾಗಿಲ್ಲ, ಜಸ್ಟ್ ಒಂದು ಕಣ್ಣಿದ್ರೆ ಸಾಕು ಭಯ ಪಡ್ತಾರೆ. ಅದೆಲ್ಲರೂ ಬರಲ್ಲ, ತುಂಬ ರೇರು. ಅದು ಖಂಡಿತ ಪ್ಲಸ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ದೊಡ್ಡ ವಿಲನ್ಗಳ ಪಟ್ಟಿಯಲ್ಲಿ ನೀವು ಕೂಡ ಬರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಇವತ್ತಿನ ಹೀರೋ ಸಂಗೀತ ನಿರ್ದೇಶಕರು BR ಹೇಮಂತ್ ಕುಮಾರ್. ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಯೂಶಲ್ ಒಬ್ಬ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡಾಗ ಟ್ಯೂನ್ ಕಂಪೋಸ್ ಅಂತ ಮಾಡಿದಾಗ 1 ಅಥವಾ 2, 3 ಈ ಥರ ಹೋಗ್ತಾ ಇರುತ್ತೆ ಟ್ಯೂನ್ಗಳು. ಚರ್ಚೆ ಆಗುತ್ತೆ, ವಾದಗಳಾಗುತ್ತೆ, ಡಿಪ್ರೆಷನ್ ಆಗ್ತೀವಿ. ಯಾಕಂದ್ರೆ ಅದು ಬರೋದು ನಮ್ಗೆ ಅವ್ರಿಗೂ ಸೊಲ್ಯೂಷನ್ ಆಗಲ್ಲ, ನಮಗೂ ಸೊಲ್ಯೂಷನ್ ಆಗಲ್ಲ. ಬಟ್ ನನ್ನ ಕೆರೆಯಲ್ಲಿ ದಿ ಫಸ್ಟ್ ಟೈಮ್ ನಾನು ಹೇಳಿದ ಸಿಚುವೇಶನ್ಗೆ ಒಂದೇ ಟ್ಯೂನ್ ಓಕೆ ಮಾಡಿದ್ದು ನಮ್ಮ ಹೇಮಂತ್ ಕುಮಾರ್ ಅವರು. ಹೇಮಂತ್ ಅವರೇ, ಇಷ್ಟು ದಿನ ಎಲೆ ಮರದ ಕಾಯಿ ಥರ ಇದ್ರಿ. ಇನ್ಮೇಲೆ ಆ ಕಾಯಿ ಹಣ್ಣಾಗ್ಲಿ, ನಮ್ಮ ಕರ್ನಾಟಕದ ಜನತೆ ಆ ಹಣ್ಣಿನ ಸವಿ, ರುಚಿಯ ಸವಿಲಿ ಅಂತ ನಾನು ವಿಶ್ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ನಮ್ಮ
ಡಾರ್ಲಿಂಗ್ ಎಲ್ಲಿದ್ದಾರೆ ಕಾಣ್ತಲ್ಲ ಅವರು. ಡಾರ್ಲಿಂಗ್ ಇಲ್ಲಿ ಇರಲಿ. ನಮ್ಮ ಕ್ಯಾಮ್ರಾಮನ್ ಸಲಂ ಸರ್, ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ನನಗೆ ಯೂಶಲ್ ಆಗಿ ಕೂಲಾಗಿ ಕೆಲಸ ಮಾಡೋಕ್ಕೆ ಬರಲ್ಲ ಶೂಟಿಂಗ್ ಸ್ಪಾಟಲ್ಲಿ. ಕೆಲವು ನಿರ್ದೇಶಕರಿಗೆ ಕೆಲವು ಒತ್ತಡಗಳು ತುಂಬ ಇರುತ್ತೆ. ಆ ಒತ್ತಡನ ಸ್ಪಾಟಲ್ಲಿ ಕೆಲಸ ಮಾಡೋಕ್ಕೆ ಒಂದು ಶಾರ್ಟ್ ಸರ್ ನನಗೆ ಈ ಥರ ಲೈಟಿಂಗ್ಸ್ ಬೇಕು, ಈ ಥರ ಶಾರ್ಟ್ ಬೇಕು ಅಂದಾಗ ಆ ಚುಟ್ಕಿ ಹೊಡೆದ ರೆಡಿ ರೆಡಿ ಅಂತಾರಲ್ಲ, ನಿಜವಲ್ಲ ಸರ್ ನಿಮ್ಮ ಜೊತೆ ಮತ್ತೆ ಮತ್ತೆ ಸಿನಿಮಾ ನೋಡ್ಬೇಕು ಅಂತ ನಂಗೆ ಆಸೆ ಇದೆ. ಐ ಲವ್ ಇಟ್ ಡಾರ್ಲಿಂಗ್. 20 ಸಿನಿಮಾಗಳಿಗೆ ನನಗಿಂತ ತುಂಬ ಅನುಭವಿ ಎಡಿಟರ್ ಪಲ್ಲಕ್ಕಿ ಆಗಿರ್ಬೋದು, ನಮ್ಮ ಪ್ರೀತಿ ರಾಮು ಆಗಿರ್ಬೋದು, ನನ್ನ ಹೊರಟ ಆಗಿರ್ಬೋದು, ನನ್ನ ಗಿರೀಶ್ ಈ ಸಿನಿಮಾ 3ನೇ ಕಾಂಬಿನೇಷನ್, ಹ್ಯಾಟ್ರಿಕ್ ಕಾಂಬಿನೇಷನ್. ಗಿರಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗ್ಬೇಕು ಅಂತ ನನ್ನ ಆಸೆ. ಗುಡ್ ಲಕ್ ಗಿರಿ. ನಮ್ಮ ಆ್ಯಕ್ಷನ್ ಮಾಸ್ಟರ್ ಚಿನ್ನಿ ಮಾಸ್ಟರ್, ನನ್ನ ಪ್ರೀತಿಯಿಂದ ಅವ್ರಿಗೆ ಅಣ್ಣ ಅಂತ ಕೂಗ್ತೀನಿ. ಅಣ್ಣ, ಇವತ್ತು ಕೋರ ಎಲ್ಲರೂ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವೊಬ್ಬರೇ ಕಾರಣ ಅಣ್ಣ. ಸುಮಾರು 100 ಸಿನಿಮಾಗಳಿಗೆ ಅಸಿಸ್ಟೆಂಟಾಗಿ ಮಾಡಿ ಇವತ್ತು ಕೋರ ಸಿನಿಮಾಗೆ ಫಸ್ಟ್ ಟೈಮ್ ಡೆಬ್ಯೂ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ನನಗಂತೂ ಒಂದೊಂದು ಮೇಲೆ ಭರವಸೆ ಇದೆ ಅಣ್ಣ. ಇಡೀ ಕನ್ನಡ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ಮಾಸ್ಟರ್, ನಂಬರ್ 1 ಫೈಟ್ ಮಾಸ್ಟರ್ ನಿಲ್ಲೋದ್ರಲ್ಲಿ ಯಾವುದಕ್ಕೂ ಕೊಟ್ಟಿಲ್ಲ ಅಣ್ಣ. ಗುಡ್ ಲಕ್ ಅಣ್ಣ ನಿಮಗೆ. ಇನ್ನು ನಮ್ಮ ಸುನಾಮಿ ಕಿಟ್ಟೆ ಎಲ್ಲಿ ಕಾಣ್ತಲ್ವಲ್ಲ, ಕಿಟ್ಟೆ ಪ್ರೀತಿಯಿಂದ ಅವನು ಅಂತೆ, ಯಾರು ತಪ್ಪುಕೊಡಿ. ಸುನಾಮಿ ಕಿಟ್ಟಿ ಅವನ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಇದೆ, ಟೈಮ್ ಸಾಲಲ್ಲ. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದರೆ ಸ್ವಲ್ಪ ಹೊರಟ, ನಾನು ಮೊದಲೇ ಸ್ವಲ್ಪ ಹೊರಟ ಮಾಡಿದ್ದೀನಿ. ಆ್ಯಕ್ಚುಲಿ ಅವ್ನು ತುಂಬ ಟೈಟ್ಲ್ ಆಪ್ಟ್ ಆಗುತ್ತೆ ಅವನಿಗೆ. ಸ್ವಲ್ಪ ಮಣ್ಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಡಬ್ಬಿಂಗ್ ಇಂಜಿನಿಯರು ನಮ್ಮ ಎಡಿಟರ್ ಹೇಳ್ತಾ ಇದ್ರು, ಏನು ಸರ್ ಅವ್ನ ಆ್ಯಕ್ಟಿಂಗ್ ಮಾಡಿದ್ರೆ ಎಲ್ಲೂ ಫಸ್ಟ್ ಸಿನಿಮಾ ಥರ ಅನ್ಸೋದಿಲ್ವಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಯಾವುದೋ ಒಂದು 5-6 ಸಿನಿಮಾ ಥರ ಫೀಲ್ ಕೊಡ್ತಾ ಇದ್ದಾನೆ. ಎಸ್ಪೆಷಲಿ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು, ಆ ವಾಯ್ಸ್ ಮಾಡ್ಯುಲೇಷನ್ ಏನು ಸರ್ ಕೊಡ್ತಾನೆ ಇವನು, ಇಲ್ಲ ಸರ್ ಅವ್ನು ಖಂಡಿತ ಒಳ್ಳೆದಾಗುತ್ತೆ, ನಿಂತ್ಕೊಂತಾನೆ ಅಂತ ಒಂದು ಭರವಸೆ ಕೊಟ್ಟರು. ಇಟ್ಟೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಆರ್ಟಿಸ್ಟ್ ಹೋಗ್ಲಕ್ಕೆ ತುಂಬ ರೇರು, ಅವ್ರಿಗೆ ಸಮಾಧಾನ ಆಗಲ್ಲ. ಅಂಥದ್ರಲ್ಲಿ ನಿಮಗೆ ಹೋಗ್ತಾನೆ ಅಂದರೆ ನಿಜವಾಗ್ಲೂ ನೀವು ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಕೊಂಡಿರ್ತೀರಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ ಎಷ್ಟೊಂದ್ಸರಿ ನಮ್ಮ ಫೈಟ್ ಮಾಸ್ಟರ್ಗೂ ನಮ್ಮ ಕಿಟ್ಟಿಗೂ ಸ್ವಲ್ಪ ವಾದವಾದಗಳಾಗೋದು. ಯಾಕಂದರೆ ಕೆಲವು ಪೋಸ್ಟ್ ಸುಮಾರು ಒಂದು 20-30 ಅಡಿಯಿಂದ ಸಂಭಾವಿಸ್ತು ಬ್ಯಾಕ್ ಶಾಟ್ ಹೊಡಿಬೇಕಾದ್ರೆ ಅವ್ರು ಬಂದು ಇವ್ರು ಬಂದು, ಯಾಕಂದರೆ ನಮ್ಮ ಕಣ್ಮುಂದೆ ಆಗಿದೆ, ತುಂಬ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಆಸ್ ಎ ಫೈಟ್ ಮಾಸ್ಟರ್ ಏನೇನಾಗಿದೆ ದುರ್ಘಟನೆಗಳು ನಮ್ಮ ಕಣ್ಮುಂದೆ ಇದೆ. ಫಸ್ಟ್ ಸಿನಿಮಾ ಸ್ವಲ್ಪ ಬಿಸಿರಾಗ್ತಾರೆ, ಏನೋ ಮಾಡ್ಬೇಕಂತ ಅವರು, ಇವ್ರಿಗೂ ಫಸ್ಟ್ ಸಿನಿಮಾ, ಇವ್ರಿಗೆ ಭಯ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ. ಬಟ್ ನಿಜವಾಗ್ಲೂ ವಾದವಾದಗಳಾಯಿತು. ಆದರೂ ಕೂಡ ವಿತೌಟ್ ರೋಪ್ ಮಾಡಿರೋ ಕಿಟ್ಟಿ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಗ್ಯಾರಂಟಿ ನಿಮಗೆ ಒಂದು ಮೈ ಮನಸ್ಸಲ್ಲಿ ಡೌಟ್ ಇಲ್ಲ. ಒಂದಂತ ಹೇಳ್ತೀನಿ ಕಿಟ್ಟಿ ಅವ್ರ ಬಗ್ಗೆ, ಈಗಿರೋ ಯಂಗ್ಸ್ಟರ್ಸ್ಗಳೆಲ್ಲ ಒಬ್ಬ ದೊಡ್ಡ ಕಾಂಪಿಟೇಟರ್ ನಿಲ್ತಾನೆ ಅಂತ 2 ಮಾತಿಲ್ಲ. ಇನ್ನು ನಮ್ಮ ಮುದ್ದಾದ ನಾಯಕಿ ಚರಿಷ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಅವರು ರಂಗಭೂಮಿ ಕಲಾವಿದೆ. ಸೊ ಒಬ್ಬ ನಿರ್ದೇಶಕನಿಗೆ ರಂಗಭೂಮಿ ಕಲಾವಿದೆ ಅಂದರೆ ಒಂದು ಅಟೆನ್ಷನ್ ಇರುತ್ತೆ. ಯಾಕೆಂದರೆ ಅವ್ರು ಆಲ್ರೆಡಿ ಒಂದು ರೆಡಿಮೇಡ್ ಕೇಕ್ ಅಂತ ಹೇಳ್ತೀವಿ, ಅವ್ರಿಗೆ ಆ್ಯಕ್ಟಿಂಗ್ ತೆಗೆಸ್ಕೊಳ್ಳೋದಾಗಲಿ ಅಷ್ಟು ಒಂದು ಕಷ್ಟದ ಕೆಲಸ ಆಗಿರಲ್ಲ ಒಬ್ಬ ನಿರ್ದೇಶಕನಿಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಟೈಮ್ ಪಂಚುಯಾಲಿಟಿ. ಚರಿಷ್ಮಾ 7 ಗಂಟೆ ಸ್ಪಾಟ್ ಇರ್ಬೇಕಾದ್ರೆ ವಿತ್ ಮೇಕಪ್ 6:50 ಬರ್ತಾ ಇದ್ರು. ಚರಿಷ್ಮಾ, ನಿಮ್ಮ ಆ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ಖಂಡಿತ ಒಳ್ಳೆ ಫ್ಯೂಚರ್ ನಟಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನನಗೆ ಗೊತ್ತಿರೋಂಗೆ ನೀವು ಬಹುಶಃ ಇಡೀ ಸೀನಲ್ಲಿ ಒಂದು ಟೇಕ್ ಮೇಲೆ ತೊಗೊಂಡಿದ್ದು ಉದಾಹರಣೆ ಇಲ್ಲ. ಒಳ್ಳೇದಾಗಲಿ ಚರಿಷ್ಮಾ ನಿಮಗೆ. ಇನ್ನು ಸೀನಿಯರ್ ಕಲಾವಿದರು ಮುನಿ, ಆ್ಯಕ್ಚುಲಿ ನಾನು ಮುನಿ ಒಳ್ಳೆ ಚಿತ್ರರಂಗ ಎಂಟ್ರಿ ಆಗಿದೆ ಅನ್ಸುತ್ತೆ. ಮುನಿ ಬಂದು ಸಣ್ಣ ಕಲಾವಿದರು ಆಗೋ ಟೈಮಲ್ಲಿ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಟೈಮಲ್ಲಿ. ಇವತ್ತು ಮುನಿ ಚಿತ್ರರಂಗದಲ್ಲಿ ಅವ್ರದೇ ಒಂದು ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಎ ಸಿಂಪಲ್. ನಾನು ಮುನಿ ಬಗ್ಗೆ ಏನು ಹೇಳಿ, ಯಾಕಂದರೆ ಅನುಭವಿ ಕಲಾವಿದ. ನಮ್ಮ ನೀನಾಸಂ ಅಶ್ವಥ್ ಸರ್ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ನಮ್ಮ ರಾಜ ಉದಯ್, MK ಮಠ ಅಣ್ಣ, ನಾಯಕರು, ನಮ್ಮ ಗಣೇಶಣ್ಣ ಆ್ಯಕ್ಚುಲಿ ಒಂದು ಸಾಯಿಬಾಬಾ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಲ್ಲ ಅಣ್ಣ, ಅಲ್ಲಿ ನಮ್ಮ ಸೆಂಚುರಿ ಡೈರೆಕ್ಟರ್ ಓಂ ಸಾಯಿ ಪ್ರಕಾಶ್, ನಾನು ಅವ್ರಿಗೆ ಡೈರೆಕ್ಟ್ ಮಾಡಿದ್ದೆ, ಅವ್ರು ಸಾಯಿಬಾಬಾ ಪಾತ್ರ ಮಾಡಿದ್ರು. ಅದರಲ್ಲಿ ಅವಾಗಿಂದ ನನಗೆ ಮತ್ತು ಗಣೇಶಣ್ಣ ಒಂದು ದೊಡ್ಡ ಆಟ ಇದೆ. ಸೊ ಒಂದಂತ ಹೇಳ್ತೀನಿ, ನಮ್ಮ ಎಡಿಟಿಂಗ್ ಟೈಮಲ್ಲಿ ಕೂತಾಗ ನನಗೊಂದು 3 ಸಿನಿಮಾ ಆಗಿದ್ದ ಅನುಭವ ಏನಾಯ್ತು ಅಂದರೆ, ಎಲ್ಲರೂ ಏನು ಚಿತ್ರ ಆ್ಯಕ್ಟ್ ಮಾಡಿದಾರಲ್ಲ ಅಂತ ನನಗೆ ಅನಿಸ್ತು. ಸೀರಿಯಸ್ಲಿ ನಾನಲ್ಲಿ ನನ್ನ ಹತ್ರ ಒಂದೊಂದು ಫ್ರೇಮ್ ಕೂಡ ಎಲ್ಲ ತಿನ್ನಾಕೊಂಡಿದ್ದಾರೆ. ಅದೇ ಸಿನಿಮಾ ಪ್ಲಸ್ ಅಂತ ನಾನು ನಂಬಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಫೈನಲಿ ಕೋರ ಸಿನಿಮಾ ಯಾಕೆ ನೋಡಬೇಕು? ಕೋರ ಸಿನಿಮಾ ಖಂಡಿತ ನಿಮಗೆ ಒಂದು 100 ರೂಪಾಯಿ ಕೊಟ್ಟು ಬರೋ ಪ್ರೇಕ್ಷಕನಿಗೆ ಒಂದು ಹೊಸ ಪ್ರಪಂಚದ ಅನುಭವ ಆಗುತ್ತೆ. ಅದೊಂದು ಗ್ಯಾರಂಟಿ ಕೊಟ್ಟು ನಾನು ಒಂದು ಸಿನಿಮಾ ನೋಡ್ತಾನೆ, ಟ್ರಾವೆಲ್ ಆಗ್ತಾ ಒಂದು 5 ರಿಂದ 10 ನಿಮಿಷ ಅವನು ಗೊತ್ತಿಲ್ಲದ್ರೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ.
ಆ ಕ್ಯಾರೆಕ್ಟರ್ ಹತ್ರ ಇವನು ಅಳ್ತಾನೆ, ನಕ್ಕಿದ್ರೆ ಇವನು ನಗ್ತಾನೆ. ಯಾಕಂದ್ರೆ ಯೂಶಲ್ ಆಗಿ ನಾವು ಸಿನಿಮಾ ನೋಡ್ಬೇಕಾದ್ರೆ ಕ್ಯಾರೆಕ್ಟರ್ ಅಳ್ತಾ ಇರುತ್ತೆ, ಎಮೋಷನ್ಸ್ ಎಲ್ಲ ಆಗ್ತಿರುತ್ತೆ. ಬಟ್ ಆಡಿಯನ್ಸ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಎಷ್ಟೇ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು, ಪೇಪರಲ್ಲಿ ಏನೇ ಗಿಚ್ಚಿದ್ರು ಅದು ವರ್ಕೌಟ್ ಆಗಲ್ಲ. ಬಟ್ ಇಲ್ಲಿ ಆ ಒಂದು ತಲೆಯಲ್ಲಿ ಇಟ್ಕೊಂಡೆ ನಮ್ಮ ಟೀಮು ಈ ಸಿನಿಮಾನ ಹಿಡಿದಿರೋದು. ಖಂಡಿತ ಎಲ್ಲರೂ ನಮ್ಮ ಕಲಾವಿದರು ಒಳ್ಳೆಯವರು ಅಂತ ನಾನು ಆಶಿಸ್ತೀನಿ. ಸೊ ನಾನು ಫೈನಲಿ ಏನೇ ಮಾತಾಡಿದ್ರು ಅದನ್ನ ಪ್ರೇಕ್ಷಕರಿಗೆ ತಲುಪಿಸೋದು ಇಲ್ಲಿ ಇರುವ ಹಿರಿಯ ಮಾಧ್ಯಮದವರು ಹಾಗೂ ಪತ್ರಕರ್ತರು. ಖಂಡಿತ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮ್ಮ ಕೋರಾಚದ ಮೇಲೆ ಇರಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಮಿಕ್ಕಿದ್ದು ನಮ್ಮ ನಿರ್ಮಾಪಕರು ಹೇಳ್ತಾರೆ ಪಟ್ಟಿರುವಂತಹ ಕಷ್ಟ. ಥ್ಯಾಂಕ್ ಯು. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಆನಂದ್ ಗುರುಜಿಯವರು, ಸಿದ್ದರಾಜ ಸ್ವಾಮಿಗಳು, ನಮ್ಮ ಪ್ರೊಡ್ಯೂಸರ್ ಅಧ್ಯಕ್ಷರು ನಮ್ಮ ಬಾಮ ಹರೀಶ್ ಅವರು ಬರಬೇಕಾಯ್ತು, ಬಂದಿಲ್ಲ, ಬನ್ಕರ್ ಅವರು, ಮತ್ತು ನಮ್ಮ ಕೋ ಪ್ರೊಡ್ಯೂಸರ್ ಪಿ ಚಲುವರಾಜ್ ಅವರು, ನನ್ನ ಗುರುಗಳು ವಿ ಲೋಕೇಶ್ವರನವರು, ಮತ್ತು ನಮ್ಮ ಸ್ನೇಹಿತರಾದಂಥ ಸಂಜಯ್ ಗೌಡ್ರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಿನಿಮಾದ ಎಲ್ಲ ಆರ್ಟಿಸ್ಟು, ಮತ್ತು ಒಂದಷ್ಟು ಎಲ್ಲ ನನ್ನ ಪ್ರೀತಿಯ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯದ ಮುಖಂಡರು, ಮತ್ತು ಎಲ್ಲ ಒಂದಷ್ಟು ನಾಯಕರುಗಳು ಬಂದಿದ್ದಾರೆ. ಮತ್ತು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಸಿನಿಮಾ ಬಗ್ಗೆ ಒಂದು ಮಾತಾಡ್ತೀನಿ. ಕೋರ ನಿಜವೂ ಇವತ್ತು ಈ ಕೋರ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಬಂದಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಗೊಳ್ಳೆಳ್ಳಿ ಶಿವಪ್ರಸಾದ್ ಅವರು ಇಲ್ಲೇ ಕುಂತಾರೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಬರೋದಷ್ಟು ಈಸಿ ಅಲ್ಲ. ನಾನು ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೆಯೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು ಮೆಜೆಸ್ಟಿಕ್ ಕಾಣಿಸ್ಕೊಂಡ ಹತ್ರ ಸಿಕ್ಕಿದ್ದು. ಎದುರುಗಡೆ ಆಪೋಸಿಟ್ ಇನ್ನೊಂದು ಹೋಟ್ಲಿತ್ತು, ಆ ರೂಮಲ್ಲಿ ಕೂತ್ಕೊಂಡು ನಮ್ಮ ಹೇಮಂತ್ ಒಂದು ಇದೆಲ್ಲ ತಂದಿದ್ರು, ಮ್ಯೂಸಿಕ್ದು ತಂದ್ಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ. ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ, ನಿಜವೂ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ. ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಬಾನಿನಿಂದ ಬರಲಿ ಕಿರಣ, ಕಾಡಿನಲ್ಲಿ ಕಾಣದ ಕದನ, ಆದಿವಾಸಿ ಅಂಗಳದಲ್ಲಿ ಕಣ್ಣೀರ ಕಾಲುವೆ ನೀನ. ಅದು ನಮ್ಮ ಮ್ಯೂಸಿಕ್ ಹೇಮಂತ್ ಅವರು. ಇದಕ್ಕೆ ಧ್ವನಿ ಕೊಟ್ಟಂತ ನಮ್ಮ ರವಿ ಸರ್ಗೂರ್ ಸಾಹೇಬ್ರು ಇಲ್ಲಿ ಕುಂತವ್ರೆ, ತುಂಬಾ ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಈ ಸಾಂಗ್ ನ ನಾನೆಲ್ಲ ಒಂದ್ ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್ಪು. ಅವಾಗ ನಮ್ಮ ಡೈರೆಕ್ಟರ್ ಮತ್ತು ಇವರೆಲ್ಲ ಇನ್ನೊಬ್ಬರ ಕೈಲಿ ಆಡಿಸಿದ್ರು, ಮೆಹಬೂಬ್ ಅಂತ, ಪಾಪ ಚೆನ್ನಾಗಿ ಆಡಿದ್ರು. ಆಮೇಲೆ ಬಂದ್ಮೇಲೆ ಸೂಪರ್ ಆಡಿಸ್ಬಿಟ್ಟು ಅಂದ್ರು, ಹಾಕಪ್ಪ ಕೇಳೋಣ ಅಂದೆ. ಕೇಳಿಸಿದಾಗ ನನ್ಗೆ ಯಾಕೋ ಪಾಪ ಅವರು ಒಂದು ಸ್ಮೂತ್ ವಾಯ್ಸಲ್ಲಿ ಆಡಿದ್ರು, ನನಗೆ ಅಷ್ಟು ಸಮಾಧಾನ ಆಗಿಲ್ಲ. ಹಾಗೆ ಹೇಳಿದೆ, ನನಗೆ ಯಾಕೆ ಸೆಟ್ ಆಗ್ತಲ್ಲ ಶ್ರೀ, ಇನ್ನೊಬ್ರ ಕೈಲಿ ಆಡ್ಸೋಣ ಅಂದ್ರು. ಅವಾಗ ನಮ್ಮ ರವೀಂದ್ರ ಸರ್ಗೂರ್ ಸರ್ನ ಕರೆಸಿ ವಾಯ್ಸ್ ಆಡಿದಾಗ ಒಂದು 5 ಪಿಚ್ಚಲ್ಲಿ ಆಡಿದ್ರು. ನಿಜವೂ ತುಂಬ ಮೂಡ್ ಬಂತು. ಸೊ ಹಾಗಾಗಿ ನಾನು ಅಷ್ಟೇ ಈ ಸಿನಿಮಾದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲ್ಲ. ಕೆಲವೊಂದು ಟೈಮಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟದ್ದು ಲೊಕೇಶನ್ ಕಾಂಪ್ರಮೈಸ್, ಇದು ಸೆಟ್ ಆಗಲ್ಲ, ಇನ್ನೂ ಬೇರೆ ನೋಡೋಣ ಅಂತೀವಿ. ಹಂಗಾಗ್ಬಿಟ್ಟು ಇಡೀ ಸಿನಿಮಾ ನಾವು 120 ದಿವಸ ಶೂಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ, ಅಲ್ಲಿ ಸೆಟ್ ಹಾಕಿದ್ದು. ಅದಾದಮೇಲೆ ಹೊರನಾಡು ಶೂಟಿಂಗ್ ಮಾಡಿದ್ವು, ಅಲ್ಲೂ ಸೆಟ್ ಹಾಕಿದ್ದು. ಅದಾದಮೇಲೆ ನಮ್ಮ ಕನಕಪುರ ರೋಡು ಮತ್ತು ನೆಲಮಂಗಲ, ಈ ಥರ ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ಗಳು ಶೂಟಿಂಗ್ ಮಾಡಿದ್ವು. ಕೆಲವೊಂದು ಕಡೆ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ನೇ ಕೊಡಲ್ಲ. ಒಂದು ಸೀನಲ್ಲಿ ಸುಮಾರು ಎಲ್ಲ ಗುಡಿಸ್ಗಳು ಬೆಂಕಿ ಇಕ್ಬೇಕು. ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರೆ ರೀ ಪರ್ಮಿಷನ್ನೇ ಕೊಡಲ್ಲ ಅಂದ್ಬಿಟ್ರು. ಯಾಕೆ ಸರ್, ಸುತ್ತಮುತ್ತ ಪ್ರಾಣಿಗಳಿರ್ತ ನೀವು ಬೆಂಕಿ ಇಟ್ಟು ಹಚ್ಬಿಟ್ಟು ಹೋಗ್ರೆ ಇಡೀ ಕಾಡು ಹತ್ಕೊಂಡ್ರೆ ನಾವೇನು ಮಾಡೋದಂತ. ಬಟ್ ನಮ್ಮ ಕತೆ ಬೇಕಾಯಿತು. ಆಮೇಲೆ ನಮ್ಮ ಫ್ರೆಂಡ್ ಪ್ರಶಾಂತ್ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ನಿಂತ್ಕಲ್ ಅಂತ, ಅಲ್ಲಿ ಅವ್ರೊಂದು 50 ಎಕರೆ ಎಸ್ಟೇಟ್ ಇತ್ತು, ಒಂದಷ್ಟು ಫಾರೆಸ್ಟ್ ಇತ್ತು, ಅದರಲ್ಲಿ ಸೆಟ್ ಆಗಿ ಆ ಸೀನ ತೆಗೆದು. ಸೊ ಹಾಗಾಗಿ ಈ ಚಿತ್ರ ಇಲ್ಲೂ ತನಕ ಚೆನ್ನಾಗಿ ಮೂಡ್ಬರ್ಬೇಕಂದ್ರೆ ಅದಕ್ಕೆ ಮೇಯ್ನ್ ಒಬ್ಬ ರಾಕ್ಷಸ ಇದ್ದಾನೆ, ಅದೇ ಹೊರಟಾಶ್ರೀ. ದೊಡ್ಡ ರಾಕ್ಷಸ ಅವನು. ಯಾಕಂತ ಹೇಳಿದ್ರೆ ಸಿನಿಮಾ ಸೆಟ್ಟಲ್ಲಿ ಹೋಗ್ಬಿಟ್ರೆ ನೀವು ನಂಬಲ್ಲ, ಬೆಳೆ 6 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಳ್ತಾರೆ ಮನುಷ್ಯ. ಅವ್ರು ಬೇಕಾದ್ರೆ ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ರೆ ಇಂಥ ಒಂದು ವ್ಯಕ್ತಿ ನಾನು ನೋಡಿಲ್ಲ. ಯಾಕಂದ್ರೆ ಈಗ ಕೆಲವು ಡೈರೆಕ್ಟರೇ ನಮ್ಮ ಕ್ಯಾರವನ್ ಕರ್ಸಮ್ಮ ಅದು ಇದು ಅಷ್ಟೇಂಟ್ ಅಂತಾರೆ. ಪಾಪ ನಮ್ಮ ಶ್ರೀ ಆ ಥರ ಏನಿಲ್ಲ, ಹಣ ಗೆಲ್ಬೇಕಂತ ಹೇಳ್ಬಿಟ್ಟು ಆ ಗುಡ್ಸಲಲ್ಲೇ ಪಾಪ ಮಲಗಿದ್ದಾರೆ. ಹಾಗಾಗಿ ಈ ಚಿತ್ರ ಎಷ್ಟು ಮೂಡ್ ಬರೋಕ್ಕೆ ಅವ್ರ ಕಾರಣ. ಅದ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟು
ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹೊರನಾಡಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಿಗ್ನೆಗಳ ಕಾಟ. ಪಾಪ ಗೋಣಿ ಚೀಲ ಹಾಕೊಂಡು ಅಪಾಜಿ ಅಂತ ಅಲೆ ಕೂತ್ಕೊಂಡ್ಬಿಡೋರು ಆಯ್ತಾ. ಸೊ ಆ ಮುನಿಯವರು ಅವರಷ್ಟು 120 ಸಿನಿಮಾ ಮಾಡಿದ್ದಾರೆ. ಎಲ್ಲೋ ನಾನು ದೊಡ್ಡ ಆರ್ಟಿಸ್ಟು ಅಂತ ಯಾವತ್ತೂ ಅವರು ಪಾಪ ಇದು ಮಾಡಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮುನಿಯವರು. ನಿಜವಾದ ಅಪ್ಪಾಜಿ ನಿಮಗೆ ಹ್ಯಾಂಡ್ಸಪ್ಪು. ಅದ್ರ ಜೊತೆಗೆ ನಮ್ಮ ಸೌಜನ್ಯ ಹೆಂಗಂತ ಹೇಳಿದ್ರೆ ಇಲ್ಲೊಬ್ಬ ಇದು ನೋಡೋದಲ್ಲ ಸಿಗಲ್ಲ, ಒಬ್ಬ ರಾಕ್ಷಸ ಇದ್ದಾನೆ ನಮ್ಮ ನಾಗೇಶ್ ಅಂತ. ಪಾಪ ಅವನು ಒಂದು ಶಾರ್ಟಲ್ಲಿ ಸೌಜನ್ಯನಿಗೆ ರಿಯಲ್ ಆಗಿ, ಯಾಕಂದ್ರೆ ಕೆಲವೊಂದು ಪಾತ್ರಗಳು ನಮ್ಮ ಶ್ರೀ ಅವರು ಕಾಂಪ್ರಮೈಸ್ ರಿಯಲ್ ಆಗಿ ಆ ಶೂಕಲ್ಲ ಬದಿಯ ಒಂದು ಶಾರ್ಟ್ ಇದೆ. ಆ ಒಡೆದೇಟಿಗೆ ಆ ಟೀ ಎಸ್ಟೇಟಲ್ಲಿ ಬಿದ್ಬಿಟ್ಟು ಕೈಯೆಲ್ಲ ಫುಲ್ಲು ಬ್ಲಡ್ ಬಂದ್ಬಿಡ್ತು. ಸಾರ್ ಅಂತ ಬಂದು ಸೌಜನ್ಯ ಏನಮ್ಮ ಅಂದೆ. ಮೂರ್ತಿ ಸರ್ ಏನು ಸರ್ ಇದೆಲ್ಲ ಬ್ಲಡ್ ಅಂದು, ನಿಮಗೆ ನ್ಯಾಷನಲ್ ಓಡ್ಬೇಕಾ ಬಂದೆ ಹೋಗ್ ಅಂದೆ ನಾನು. ಸೊ ಹಂಗೆ ನೀವು ಮಾಡೋ ಪಾತ್ರ ಅದು ಸ್ಕ್ರೀನ್ ಮೇಲೆ ಬೇರೆ ತರ ಕಾಣುತ್ತೆ. ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬಾ ಚೆನ್ನಾಗಿ ಮಾಡೋದು. ಆಮೇಲೆ ಇನ್ನೊಂದು ನಮ್ಮ ಮಠಣ್ಣ, ಅವ್ರು ನೋಡಿದ್ರೆ ನಿಜವಾದ ವಯಸ್ಸಾಗಿಲ್ಲ ರೀ, ಹೆಂಗವರು ಈ ನಮ್ಮ ಕಿಟಿದೊಂದು ಇಂಟ್ರಡಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಸುಮಾರು 120 ಅಡಿ ಹೈಟಲ್ಲಿ ಮೇಡಮ್ ರೋಪ್ ಹಾಕೊಂಡು ನೀರಲ್ಲಿ ಬಿದ್ರು. ನಾನು ನಿಜವಾದ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಮಠಣ್ಣ ನಿಜವಾದ ಹ್ಯಾಂಡ್ಸ್ ಅಪ್. ಯಾಕಂದ್ರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ. ಮಠಣ್ಣನು ಅಷ್ಟೇ ಪಾಪ ಅವರು ಯಾವತ್ತೂ ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿಲ್ಲ, ನನ್ನ ಸಿನಿಮಾ ಗೆಲ್ಲಬೇಕಂತ ಆ್ಯಕ್ಟಿಂಗ್ ಮಾಡಿದ್ರು. ಜೊತೆಗೆ ನಮ್ಮ ಚರಿಷ್ಮಾ ಬಗ್ಗೆ ತುಂಬ ಇದೆ, ಒಂದೆರಡು ಹೇಳ್ತೀನಿ ಅಷ್ಟೇ. ಫಸ್ಟು ನಮ್ಮ ಆಫೀಸ್ ಬಂದು ಚರಿಷ್ಮಾರು, ನಾವು ಹೀರೋಯಿನ್ಗಳೆಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ರು. ಚರಿಷ್ಮಾ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಆ್ಯಕ್ಟಿಂಗ್ ಮಾಡಿದ್ರು. ಆ ಚಾಮುಂಡಿ ತಾಯಿದ ಒಂದು ಆ್ಯಕ್ಟಿಂಗ್ ಮಾಡಿದ್ರು. ಅದನ್ನ ನೋಡಿ ನಾನು ಸೀನೆ ಬೆಚ್ಚಿಬಿಟ್ಟು ನಮ್ಮ ಆಫೀಸ್ ರೂಮಲ್ಲಿ ಏನಮ್ಮ ಇಷ್ಟು ಚೆನ್ನಾಗಿ ಮಾಡ್ತೇವೆ ಅಂತೇಳಿ. ಅದಾದಮೇಲೆ ಚರಿಷ್ಮಾಗೆ ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದರು. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು ಅವರೆಲ್ಲದಕ್ಕಿಂತ ನಿಜವಾಗ್ಲೂ ತುಂಬ ಅದ್ಭುತ ಆ್ಯಕ್ಟಿಂಗ್ ಮಾಡಿದ್ದಾರೆ ಚರಿಷ್ಮಾ ಅವರು. ಆಮೇಲೆ ಯಾವತ್ತೂ ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾರ, ಇಂಥ ದಿವಸ ಶೂಟಿಂಗ್ ಮಾಡಮ್ಮ ಅಂತ ಹೇಳಿದ್ರೆ ನಮ್ಗಿಂತ ಮುಂಚೆ ಅಲ್ಲಿ ಬಂದು ಕೆಲಸಕ್ಕೆ ಏನು ಬೇಕು 100% ಫಿಲ್ ಮಾಡ್ತಿದ್ರು. ಸೊ ಹಾಗಾಗಿ ಚರಿಷ್ಮಾ ನಿಜವೂ ನಮ್ಮ ಸಿನಿಮಾಗೆ ನಿಂದು ತುಂಬ ಕೊಡುಗೆ ಇದೆ. ತುಂಬ ಮುಂದಿನ ದಿನ ಒಳ್ಳೆ ನಟಿ ಆಗ್ತೀಯ. ಕೋರ ಸಿನಿಮಾನೇ ನೀನು ಗೆಲ್ಬೇಕಂತೇಳಿ ನಾನು ನಿನಗೆ ಅಭಿನಂದಿಸ್ತೀನಿ. ಮತ್ತೆ ನಮ್ಮ ಗಣೇಶ್ ಸಾಹೇಬರು, ಗಣೇಶ್ ಸಾವಣ್ಣವರು ಒಂದು ಅಗೋರಿ ಪಾತ್ರ ಮಾಡಿದ್ದಾರೆ. ಅವರು ಪಾಪ ತುಂಬ ಅಚ್ಚುಕಟ್ಟ ಮಾಡಿ, ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಹೇಳ್ಕೊಳಂಗಿಲ್ಲ. ಮತ್ತೆ ಇನ್ನು ಯಾರು ಇರಪ್ಪ ನಮ್ಮವ್ರು ಒಂಚೂರು ಎಲ್ಲ ಗೊತ್ತಾಗ್ತಿದೆ. ಸೊ ಮೇಡಮ್ ಎಲ್ಲ ಮಾಡಿದ್ದಾರೆ. ಒಟ್ಟಾರೆ ಸಿನಿಮಾ ಬಂದು ಕಂಟೆಂಟ್ ಬಗ್ಗೆ ಮಾಡ್ತೀನಿ. ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತೆ ಕಮರ್ಷಿಯಲ್ ಇದೆ. ಪ್ರತಿಯೊಂದು ಸೀನ್ ಟು ಸೀನು ನೀವು ಥಿಯೇಟ್ರಲ್ಲಿ 2 ಅವರ್ ಕೂತ್ಕೊಂಡ್ಬಿಟ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ. ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಯಾವುದೇ ಸಿನಿಮಾ ಮಾಡಿದ್ರೇನು ನಾವೇನೇ ನನ್ನ ಸಿನಿಮಾ ಸೂಪರ್ ಮಗ ಅಂತ ಹೇಳಿದ್ರೇನೋ, ಬಟ್ ನನ್ನ ಮಾತು ಯಾರಿಗೆ ಕೇಳಲ್ಲ. ಥಿಯೇಟ್ರಲ್ಲಿ ಬಂದು ಫಸ್ಟ್ ಡೇ ಮಾನವೀಶ ನೋಡ್ಕೊಂಡು ಈಚೆ ಬಂದಾಗ ಆಡಿಯನ್ಸು ಅವ್ರ ಬಾಯಲ್ಲಿ ಬರ್ಬೇಕು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಹಾಗೆ ನನ್ನ ಸಿನಿಮಾ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ 3 ಜನ ಆಡಿಯನ್ಸ್ ಇರ್ತಾರೆ. ಯಾರಪ್ಪ ಅಂತಂದ್ರೆ ನಮ್ಮ ಹುಡುಗರು ನಾವು ಕಳಿಸ್ತೀವಿ, ಮಗ ಅಲ್ಲ ಸಿನಿಮಾ ನೋಡ್ರ ಬರೀ ಸೂಪರ್ ಅಂತ ಹೇಳ್ರೋ ಮೀಡಿಯಾಕ್ ಅಂತ ಹೇಳೋದು ಒಂದು ಆಡಿಯನ್ಸು. ಇನ್ನೊಬ್ರು ಸಿನಿಮಾ ನೋಡಿದ್ರು ಓಕೆ ಗುರು ಪರವಾಗಿಲ್ಲ ಸಿನಿಮಾ ಏನೋ ಮಾಡೋದು ಆಡಿಯನ್ಸು. ನಿಜವಾದ ಆಡಿಯನ್ಸು ಸಿನಿಮಾ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ. ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದ್ರೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ, ಅದು ನನಗೆ ನಿಜವಾದ ನಂಬಿಕೆ ಇದೆ. ನಾವು ನೋಡೋ ಮೊದಲೇ ಒಳ್ಳೆ ಕಾಡು ಮನ್ಸನ್ ತರ ಇರ್ತಾನೆ, ಹೈಟು ವೆಯ್ಟು ಫಿಟ್ಟು, ಆಮೇಲೆ ಕಡೆಕ್ ಬಾಡಿ, ಇದೆಲ್ಲ ಯಾರೋ ಡೈಗುಳ ಹೊಡೆಯೋದೆಲ್ಲ ಎಕ್ಸ್ಟ್ರಾಡಿನರಿ ಮಾಡ್ತಾನೆ. ಸಾಗಪ್ಪ ನನ್ಗೆ ಅನ್ನಿಸ್ತು ನಿಜವಾಗ್ಲೂ ಈ ನನ್ನ ಕೋರ ಸಿನಿಮಾಗೆ ಈ ಸಬ್ಜೆಕ್ಟ್ಗೆ ಕಿಟಿ ಬಿಟ್ರೆ ಇನ್ಯಾರು ಹೀರೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕಿಟಿನ ಹೀರೋ ಮಾಡಲೇಬೇಕಂತ ಹೇಳ್ಬಿಟ್ಟು ಅವನಿಗೆ ನಾವು ಸೆಟ್ಟಲ್ಲಿ ನಾನು ಶ್ರೀ ಸರ್ ಬೈದಿದ್ವಿ. ಯಾಕಂತೇಳಿ ಅವ್ನ ತಮ್ಮನಾಗ ಬೈದಿದ್ದೀವಿ. ಯಾಕಂದ್ರೆ ಯಾವುದೇ ಒಬ್ಬ ಮೇಸ್ಟ್ ವಿದ್ಯಾರ್ಥಿಗೆ ಹೊಡೆದಿ ಬಡಿದ್ರೆ ಆ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟ್ ಇಡೋದು. ಹಂಗಾಗ್ಬಿಟ್ಟು ಕೋರ ಸಿನಿಮಾ ರಿಲೀಸ್ ಆದಮೇಲೆ ನಿಜವಾಗ್ಲೂ ಕಿಟ್ಟಿ ನೀನು ಒಂದು ಮಿನಿಮಮ್ 5 ಸಿನಿಮಾ ಬುಕ್ ಆಗುತ್ತೆ, ಒಳ್ಳೆ ಒಂದು ನಾಯಕ ನಟ ಆಗ್ತಾ. ಬಟ್ ನಾಯಕ ನಟ ಅದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿ ಇಟ್ಕೋಬೇಕು, ಪ್ರತಿಯೊಂದು ಜವಾಬ್ದಾರಿನ ಕೈಲಿ ಇಟ್ಕೊಂಡು ನೀನು ಹೋಗ್ಬೇಕು. ಸೊ ಹಾಗಾಗಿ ಕೆಲವು ಹೀರೋಗಳು ಅಷ್ಟೇ ಇವತ್ತು ನಾನು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರು ಎಲ್ಲಿಂದ ದುಡ್ತಾ ಇರ್ತಾನೆ, ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಗೊತ್ತಿರ್ತದೆ ಆಯ್ತಾ. ಸೊ ನಿನಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವ್ರನ್ನ ಕೊನೆ ತನಕ ಮರಿಬೇಡ, ಜ್ಞಾಪಕದಲ್ಲಿ ಇಟ್ಕೋ, ಚೆನ್ನಾಗಿ ಮಾಡು, 100 ಸಿನಿಮಾ ಮಾಡು ಆಯ್ತಾ. ನೀನು ಈ ಪ್ಯಾನ್ ಇಂಡಿಯಾ ಲೆವೆಲ್ ಬೆಳಿ, ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ. ಸೊ ಹಾಗಾಗಿ ಮತ್ತೆ ನಮ್ಮ ನಾಯಕರು ಒಂದು ಪಾತ್ರ ಮಾಡಿದ್ರು.
ನಿಜವಾಗ್ಲೂ ಪಾಪ ನಮ್ಮ ಆರ್ಯ ಕಾಲಲ್ಲಿ ಶೂ ಕಾಲಲ್ಲಿ ಒದ್ದಿರೋ ಸೀನು ಎಕ್ಸ್ಟ್ರಾಡಿನರಿ ಸೀನು, ನಾವು ಹೇಳಂಗಿಲ್ಲ. ಅವರೆಲ್ಲ ಪಾಪ ಶೂ ಕಾಲಲ್ಲಿ ಹೊಡಿತಿದ್ರೆ ಅಣ್ಣ ಇನ್ನೂ ಹೊಡೀರಿ ಅನ್ನೋ ಈ ನಮ್ಮ ಶ್ರೀಮಂತ ಗುರು ಸರಿ ಇನ್ನೊಂದು ಟೇಕ್ ಮಾಡಿ ಅನ್ನೋರು ಪಾಪ ಅದ್ರ ಜೊತೆಗೆ ಎಲ್ಲ ಮಾಡಿದರೆ. ನಾನು ನನ್ನ ಇಡೀ ಏನು ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ಸೆಲ್ಲೋಮೋ, ಹಿಂದೆ ನನ್ನ ಸ್ಲಮ್ ಮೂವಿಗೆ ಅವರೇ ಕ್ಯಾಮ್ರಾಮ್ಯಾನ್ ಆಗಿದ್ರು. ಅವ್ರದ್ದು ನಮ್ಮದು ಬಾಂಡಿಂಗ್ ಚೆನ್ನಾಗಿತ್ತು. ನನ್ನ ಸಿನಿಮಾಗೆ ಸೆಲ್ಲೋಮೆ ಬರ್ಬೇಕಂತ ಹೇಳ್ಬಿಟ್ಟು ನಾನು ಕ್ಯಾಮ್ರಾಮನ್ ಕರ್ಕೊಂಡೆ. ಅವರು ನಿಜವಾಗ್ಲೂ ನೋಡೋಕ್ಕೆ ಅದೇನು ಹೇಳ್ತಾರಲ್ಲ, ಕೀರ್ತಿ ಚಿಕ್ಕದವರು ಮೂರ್ತಿ ದೊಡ್ಡವರು, ಆ ಥರ ನಮ್ಮ ಸೆಲ್ಲೋಮ್ ಅವರು ಎಕ್ಸ್ಟ್ರಾಡಿನರಿ ಕ್ಯಾಮ್ರಾಮನ್. ಕನ್ನಡದವ್ರು ಆಲ್ಮೋಸ್ಟ್ ಒಂದು 20 ಸಿನಿಮಾ ಮಾಡಿದ್ದಾರೆ, ತಮಿಳ್ ಮಾಡಿದ್ದಾರೆ. ಸೆಲ್ಲೋಮ್ ಅಷ್ಟೇ, ಅವರಷ್ಟೇ ಯಾವುದೇ ಸೆಕ್ಟಲ್ಲಿ ಏನೇ ಕೆಲಸ ಆಗಿರಲಿ ಅದೆಲ್ಲ ಬಿಟ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಿದ್ರು. ಸೊ ಅದಾದಮೇಲೆ ನಮ್ಮ ಫೈಟ್ ಮಾಸ್ಟ್ರು ಚಿನ್ನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಚಿನ್ನ ಅನಿಸ್ತದೆ. ಒಂದೊಂದು ಶಾಟು ಚಿನ್ನದಂಗೆ ಅವರು ಮೇಕಿಂಗ್ ಮಾಡಿದ್ದಾರೆ. ನಮಗೆ ಸಿನಿಮಾದಲ್ಲಿ ಫಸ್ಟ್ ಎನರ್ಜಿ ಬಂದಿಲ್ಲ ಅಂತ ಹೇಳಿದ್ರೆ, ಫಸ್ಟು ಫೈಟ್ ಮಾಡ್ಬೇಕು ನಮ್ಮ ಚಿನ್ನಿ ಮಾಸ್ಟರ್ ಯಾವಾಗ ಸೆಟ್ಟಿಗೆ ಬಂದು ಅವಾಗ ಇನ್ನೂ ಜಾಸ್ತಿ ಎನರ್ಜಿ ಆಯಿತು ನಮ್ಮ ಸಿನಿಮಾಗೆ. ಹಾಗಾಗಿ ನಮ್ಮ ಚಿನ್ನಿ ಮಾಸ್ಟ್ರು ರವಿವರ್ಮ ಸಾರು ಅವರಿಬ್ಬರು ಜೊತೆಗೆ ಕೆಲಸ ಮಾಡಿದವರು. ನಮ್ಮ ಸೆಟ್ಗೆ ರವಿವರ್ಮ ಸಾಬು ಬಂದಿದ್ರು. ನಿಜವಾಗ್ಲೂ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾನ ಮಾಡಿದ್ದಾರೆ. ನಿಜವಾಗ್ಲೂ ಇಡೀ ಈ ಸಿನಿಮಾ ತಂಡಗೆ ನಾನು ನಮಸ್ಕಾರ ಸಲ್ಲಿಸ್ತೀನಿ. ಮತ್ತೆ ನೋಡಿ, ಒಂದು ಹೇಳ್ತೀನಿ ಕೇಳಿ, ನೀವಿಲ್ಲಂದ್ರೆ ಸಿನಿಮಾ ಇಲ್ಲಾಂದ್ರೆ ನೀವಿಲ್ಲ, ಆಯ್ತಾ? ಸೊ ಹಾಗಾಗ್ಬಿಟ್ಟು ನಿಮ್ಮೆಲ್ಲರೂ ಪಾತ್ರ, ಪ್ರೀತಿ, ಆಮೇಲೆ ನಮ್ಮ ಸಿನಿಮಾದಲ್ಲಿ ಯಾರು ದುಡ್ಡುಗೋಸ್ಕರ ಸಿನಿಮಾ ಮಾಡಿದಾರಲ್ಲ, ಪ್ರೀತಿಗೋಸ್ಕರ ಬಂದು ಸಿನಿಮಾ ಮಾಡಿದವರು. ಸೊ ಕೆಲವೊಂದು ಟೈಮಲ್ಲಿ ನಾನು ಸ್ವಲ್ಪ ಕೋಪಿಷ್ಟ ತಪ್ಪಾಗಿ ಅಂದಿದ್ರೆ ಕ್ಷಮಿಸ್ಬಿಟ್ಟು, ಯಾರು ನೀವು ಅದನ್ನ ಮೈಂಡಲ್ಲಿ ಹಾಕೋಬೇಡಿ. ಯಾಕಂದ್ರೆ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು. ಹಾಗಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ನಾವು ತುಂಬ ಕಷ್ಟಪಟ್ಟಿದ್ವಿ. ಈ ಒಂದು ಸಾಂಗ್ ತೆಗಿಬೇಕಾದ್ರೆ ಚಿಕ್ಕಮಂಗ್ಳೂರಲ್ಲಿ ಸುಮಾರು 3-4 ಕಿಲೋಮೀಟ್ರ್ ಕಾಡಲ್ಲಿ ಹೋಗ್ಬೇಕಾಯ್ತು. ಅಲ್ಲೆಲ್ಲ ಜಿಗಣೆಗಳು, ಹಳ್ಳ ಕೊಳ್ಳ, ಕ್ಯಾಮ್ರಾಗಳೆಲ್ಲ ಎತ್ಕೊಂಡು ಹೋಗ್ಬೇಕಾಯ್ತು. ಸೊ ಆ ಥರ ಎಲ್ಲ ಎತ್ಕೊಂಡೋಗಿ ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕೋರ ಬಂದ್ಬಿಟ್ಟು, ಕೋರ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಕೋರ ಮಾರ ಬೀರ ಅಂತ ಬುಡಕಟ್ಟ ಜನ ನಮ್ದು ಹೆಸರು ಬರ್ತದೆ. ಆ ಟೈಟ್ಲು ಕೋರ. ಮತ್ತು ನಮ್ಮ ಕೊರಗಜ್ಜ ಸ್ವಾಮಿ ಆಶೀರ್ವಾದ, ನಮ್ಮ ಕೊರಗಜ್ಜ ಸ್ವಾಮಿನ ನಮ್ಮ ಸಿನಿಮಾದಲ್ಲಿ ಕೋಲಾರ ಮಾಡಿಸಿದ್ದೀವಿ. ನಿಜವಾದ ಅದೊಂದು ಮೈ ಜುಮ್ಮು ಅಂತ ಒಂದು ಸನ್ನಿವೇಶಗಳು. ಸೊ ಹಾಗಾಗಿ ನನ್ನ ತಂದೆ ತಾಯಿ ರತ್ನಮ್ಮ ಮೂವೀಸು, ಸೊ ಅವರ ಒಂದು ಪ್ರೀತಿ ಆಶೀರ್ವಾದದಲ್ಲಿ ಸಿನಿಮಾ ಮಾಡಿದ್ದೀನಿ. ನಾನು ಎಲ್ಲ ಚಾಲೆಂಜ್ ಏನು ಗೊತ್ತಾ, ಎಷ್ಟಾದ್ರೂ ಖರ್ಚಾಗಲಿ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು. ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ಗ್ಯಾರಂಟಿ ಖರ್ಚುತ್ತೆ. ಹಾಗಾಗ್ಬಿಟ್ಟು ಈ ಸಿನಿಮಾಗೆ ನಾನು ಎಷ್ಟು ಬಜೆಟ್ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಇದಾಗ ಏನು ಖರ್ಚು ಮಾಡಿರ್ತಾರೆ ಬಜೆಟ್ಟು ಅಷ್ಟು ಖರ್ಚು ಮಾಡಿದ್ದೀನಿ. ನಾನು ನಂಬರ್ ಹೇಳಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ. ಸೊ ಎಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡ್ಬೋದು ನನ್ನ ಸಿನಿಮಾದಲ್ಲಿ 80% ಫುಲ್ ಸೆಟ್ ವರ್ಕ್ ಹಾಕಿದ್ದೀನಿ. ಸೊ ಹಂಗಾಗ್ಬಿಟ್ಟು ನನ್ನ ಸ್ವಲ್ಪ ಫ್ಯಾಷನ್ನು, ಯಾಕಂದರೆ ಹಿಂದೆ ಸ್ಲಮ್ ಸಿನಿಮಾ ಮಾಡಿದೆ, ಅದು ಸ್ವಲ್ಪ ಕೈ ಸುಟ್ಕೊಂಡಿದೆ, ಅನುಭವಗಳಾಯಿತು. ಏನಪ್ಪ ಸ್ಲಮ್ ಸಿನಿಮಾ ನಮ್ಮ ಡಬ್ಬ ತಗಾಯ್ತು, ರಿಲೀಸ್ ಆಯಿತು, ₹1 ಬಂದಿಲ್ಲ ಅಂತೇಳಿ ನಾನು ತುಂಬ ಅಪ್ಸೆಟ್ ಆಗಿದೆ. ಬಟ್ ಒಂದು ಗೊತ್ತಾಯಿತು, ಯಾವತ್ತು ಮನುಷ್ಯಗೆ ಅನುಭವ ಇರಬೇಕು. ಅನುಭವ ಕೆಟ್ಟ ಮೇಲೆ ಬುದ್ಧಿ ಬರ್ತದಲ್ಲ. ಸೊ ಹಾಗಾಗಿ ನಾನು ಕೆಟ್ಟದ ಮೇಲೆ ಈ 2ನೇ ಸಿನಿಮಾ 10 ಇಯರ್ಸ್ ಆಯಿತು, 10 ವರ್ಷಕ್ಕೆ ಕೋರ ಮಾಡಿದ್ದೀನಿ. ಈ ಸಿನಿಮಾ ನಿಜವಲ್ಲೂ ನಾನು ಹೇಳಿ ನಮ್ಮ ಮುಂದೆ ರಾಕ್ಷಸ ಆ ರಾಕ್ಷಸ ಬಂದಮೇಲೆ ಇದನ್ನು ಬೇರೆ ಎಲ್ಲರೂ ತೊಗೊಂಡೋಗ್ಬಿಟ್ರು. ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಲಿಸಬೇಕು. ಯಾಕಂದರೆ ಪ್ರತಿ ವಾರ 12 ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ರ ಜೊತೆಗೆ ನಮ್ಮದು ರಿಲೀಸ್ ಆಗುತ್ತೆ. ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಮಾಡಬೇಕು. ಮತ್ತು ಇವತ್ತು ನನ್ನ ಬರ್ತಡೇ ವಿಶ್ ಮಾಡೋಕ್ಕೆ ಹಲವಾರು ಹೋರಾಟದ ಮುಖಂಡರು, ಲೀಡ್ರುಗಳು ಬಂದಿದ್ದೀರಾ. ಮತ್ತು ಇಡೀ ಉತ್ತರ ಕರ್ನಾಟಕ, ನಮ್ಮ ಬಿಜಾಪುರ, ಜಮಖಂಡಿ, ಭದ್ರಾವತಿ, ಶಿವಮೊಗ್ಗ ಎಲ್ಲ 30 ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ದಯವಿಟ್ಟು ಇವತ್ತು ಏನು ನಾವು ಆಡಿಯೋ ಲಾಂಚ್ ಮಾಡಿದ್ದೀವಿ, ಇನ್ನೂ 2 ಸಾಂಗ್ ಇದೆ, ಇನ್ನೊಂದು ಲವ್ ಸಾಂಗ್ ಇದೆ, ಇನ್ನೊಂದು ಪ್ಯಾಥರ್ ಸಾಂಗ್ ಇದೆ, ಅದು ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರು ಇನ್ನೊಂದು ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರೈಲರ್ ರಿಲೀಸ್ 20 ದಿವಸಕ್ಕೆ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೂಪರ್. ನಿಮ್ಮ ಪ್ರೊಡಕ್ಷನ್ಗೆ ಬರುವಾಗ ಅದು ಎಷ್ಟು ಹೆದರಿಕೊಂಡು ಬಂದಿದ್ನೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ನನಗೆ ಈ ಟೀಮ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಅವರು ಪರವಾಗಿಲ್ಲ ಹೋಗು, ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದರು. ಸರಿ ಹೋದೆ. ಹೋಗ್ಬಿಟ್ಟು ನೋಡು, ಏನಾದರೂ ನಾಟಕ ಮಾಡು, ಏನಾದರೂ ಆ್ಯಕ್ಟ್ ಮಾಡು ಅಂತ ನನಗೆ ಇದು ಮಾಡಿದರು. ಏನೋ ಮಾಡಿದೆ, ಏನೋ ಇಷ್ಟ ಆಯಿತು, ತಗೊಂಡ್ರು. ಅದಾದಮೇಲೆ ಶ್ರೀ ಸರ್ಗೆ ಅಂದೆ, ಸರ್ ಕತೆ ಹೇಳ್ತೀರಾ ಅಂತ ಕೇಳಿದೆ. ಡೌಟಲ್ಲಿದ್ದೆ, ಏನು ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅಂತ ನನಗೆ ಇನ್ನೂ ಗೊತ್ತಿರಲಿಲ್ಲ. ಕತೆ ಹೇಳ್ತೀರಾ ಅಂತ ಹೇಳುವಾಗ,
ಯಾರ್ಯಾಗಲೋ ಕತೆ ಹೇಳಿದ್ದೀನಂತೆ, ನಮ್ಮ ನಾಯಕಿಗೆ ಹೇಳಲ್ವಾ ಅಂತ ಹೇಳಿದ್ರು. ಆವಾಗ ಅರ್ಥ ಆಯಿತು, ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಮೂರ್ತಿ ಸರ್, ನಮ್ಮ ಪಿಲ್ಲರ್ ನೀವು. ಯಾವುದೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ನಾನು ತುಂಬ ಒರ್ಟಾನೆ ಅಂತ. ಇಲ್ಲ ಸರ್, ನಿಮ್ಮ ಆ್ಯಕ್ಚುಲಿ ನಾನು ಯಾವತ್ತೂ ಹಾಗೆ ನೋಡಿಲ್ಲ. ತುಂಬ ಪೇಷನ್ಸಿಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಮಠ ಸರ್, ಮುನಿ ಸರ್, ಸೌಜನ್ಯ ಅವ್ರಿಗೆ, ಹಾಗೂ ಗಣೇಶ್ ಸರ್. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ, ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಅದರಲ್ಲಿ ಮಠ ಸರ್, ನಿಮ್ಮಿಂದ ನಾನು ತುಂಬ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ಸರ್. ನಾನು ಯಾವತ್ತೂ ನಾನು ಆ್ಯಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ, ಅವ್ರ ಚೇರ್ ಪಕ್ಕದಲ್ಲಿ. ಮತ್ತು ಅವ್ರ ಮುಂದೆನೇ ಕೂತಿರ್ಬೇಕ ನನ್ನ ಕಾಲ್ ಮೇಲೆ ಕಾಲು ಹಾಕ್ಬಿಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಮಠ ಸರ್ ಬಂದ್ಬಿಟ್ಟು ಬಾ ಇಲ್ಲಿ ಅಂತ ಸೈಡಿಗೆ ಕರ್ಕೊಬಿಟ್ಟು, ಯಾವತ್ತೂ ಡೈರೆಕ್ಟರ್ ಮುಂದೆ ಹಂಗೆ ಕೂರಬಾರ್ದು ಅಂತ ನನಗೆ ಹೇಳಿಕೊಟ್ರು. ಇಲ್ಲ ಸರ್, ಆ್ಯಕ್ಚುಲಿ ನನಗೆ ಇದೆಲ್ಲ ಫಸ್ಟ್ ಫ್ರೆಷರ್ ಅಲ್ವಾ, ಗೊತ್ತಾಗಲಿಲ್ಲ. ಸಾರಿ ಫಾರ್ ದಾಟ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ದು ತುಂಬ ವಿಷಯಗಳು ಕಳ್ತಿದ್ದೀನಿ. ಚರೇಶ್ಮಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಗಳಿದೆ, ಹಿಸ್ಟ್ರಿಯಲ್ಲಿ ಏನು ನಡೆದಿದೆ, ಮುಂದೆ ಏನು ಅಂತ. ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ, ರಿವೀಲ್ ಮಾಡ್ದಂಗೆ ಆಗುತ್ತೆ. ತುಂಬ ವೇರಿಯೇಷನ್ಸ್, ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನನಗೆ ಮಾತಾಡೋಕ್ಕಾಗೋದಿಲ್ಲ, ನನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಎಲ್ಲೂ ಅಷ್ಟೇ. ಸೊ ಸಸ್ಪೆನ್ಸ್ ಆಗಿ ಇರ್ತೀನಿ. ಓಕೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ನಾನೇನು ರಿವೀಲ್ ಮಾಡೋಂಗಿಲ್ಲ. ಓಕೆ, ಜೋರ ಹೊಡಿರಿ ಕ್ಲಾಸು. ಏನ್ರಿ ಆಡಿಯೋ ಲಾಂಚಲ್ಲಿ ಇಷ್ಟೊಂದು ಸೈಲೆಂಟು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಡುವೆ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ. ಎಲ್ಲ ಶ್ರೀ ಸಾರು, ನಮ್ಮ ಮೂರ್ತಿಗಳೆಲ್ಲ ತುಂಬಾ ಮಾತಾಡಿದ್ರೆ, ನಾನು ಸ್ವೀಟಾಗಿ ಶಾರ್ಟಾಗಿ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿರುವಂಥ ವಿಷಯಗಳು ತುಂಬಾ ಇದೆ. ಕೋರ ಒಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಶೋಗಳಿಗೆ ಏನ್ ಮಾಡಿದ್ದೀನಿ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬಾ ತುಂಬಾ ಇಷ್ಟ ಆಗಂತ ಸಿನಿಮಾ. ನಮ್ಮ ಮೂರ್ತಿನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬಾ ಹಿಟ್ಟಾಗ್ಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ದಯವಿಟ್ಟು ಇವತ್ತೇನು ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ತಲುಪಲಿ. ಈ ಸಾಂಗು ತುಂಬಾ ಅರ್ಥಪೂರ್ಣವಾಗಿ ಬರೆದಿರೋಂಥ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬಾ ಧನ್ಯವಾದಗಳು ಸರ್, ನಿಮ್ಗೆ ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ ಬರೆದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ತಾತ ನನಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ನಿಮಗೆ ನಿಮ್ಮ ಲೈಫಲ್ಲಿ ನಾನು ಮರೆಯಲ್ಲ ತಾತ. ಯಾವಾಗ ಸಿನಿಮಾದಲ್ಲಿ ಹಂಗೆ ರಿಯಲ್ ಲೈಫಲ್ಲೂ ಹಂಗೇನೆ ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಮತ್ತೆ ಮೊನ್ನೆಯಣ್ಣ ನಮ್ಮ ತಂದೆ ಕ್ಯಾರೆಕ್ಟರ್. ಇಡೀ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅವ್ರ ಕ್ಯಾರೆಕ್ಟರ್ ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿರೋ ನಾಯಕರು ಇದ್ದಾರೆ, ನಮ್ಮ ಸಾಂಗ್ಗಳು ಇದ್ದಾರೆ, ತುಂಬಾ ಜನ ಇದ್ದಾರೆ ಹೆಸರು ಹೇಳಕ್ಕ. ಅದಾಗಿ ಕಟಾರೋನ್ ಕ್ಯಾರೆಕ್ಟರ್ ನಮ್ಮ ಮೂರ್ತಿಯಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರು ನಮಗೋಸ್ಕರ, ನಮ್ಮ ಶ್ರೀ ಸಾರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿಯಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ತರ ಹೇಳಕ್ ಇಷ್ಟಪಡ್ತೀರಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯಾ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ ಪ್ರತಿಯೊಂದ್ರಲ್ಲೂ ಇಡ್ತಾನೆ. ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಸಿದ್ದಾರೆ ಕೋರನ. ನೀವು ಆಡಿಯೋ ಲಾಂಚ್ ಏನಿದೆ, ಟೀಸರ್ ಏನ್ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ತರ ಇದೆ ಅಂತ. ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು. ಪ್ರೊಡ್ಯೂಸರ್ ಅಂದ್ರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ಬಟ್ ಅವರು ಒಂದೊಂದು ರೂಪಾಯಿನ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡ್ಲೇಬೇಕು. ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಜೋರ ಕ್ಲಾಪ್ಸ್ ಹೊಡಿಬೇಕಿಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ರಿಗೂ ಮೀಡಿಯಾದವ್ರಿಗೆ ಮತ್ತೆ ಇವ್ರಿಗೆಲ್ಲ ಗೊತ್ತೇ ಇರುತ್ತೆ. ಈಗ ಬಂದಿರೋ ಆಡಿಯನ್ಸ್ಗಳು ಗೊತ್ತಾಗ್ಬೇಕು, ಇಡೀ ಕರ್ನಾಟಕ ಜನ ನೋಡ್ಬೇಕು. ಆ ತರ ತಿರ್ಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಒಂದು ಕಷ್ಟಪಟ್ಟು ಮಾಡಿದಂತ ಈ ಕೋರ ಅವ್ರು ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ. ಈ ಕೋರದಿಂದ ಅಣ್ಣ ನೀನ್ ಹಾಕಿರೋ ದುಡ್ಡು ತ್ರಿಬಲ್ ಬರ್ಲಿ ಅಣ್ಣ, ದೇವ್ರ ಹತ್ರ ಕೇಳ್ಕೊತೀನಿ.
ನೀನ್ ಹಾಕಿರೋ ದುಡ್ಡಿಗಿಂತ ಇದು ಮಾಡಿರೋಂತ ಎಲ್ಲಾರು ಬೆಳಿಬೇಕಾದ್ರೆ ನಮ್ಮ ಆಸೆ ಇರೋದು, ಮೂರ್ತಣ್ಣನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾದ ನೋಡಿ ತುಂಬಾ ಕ್ಯೂಟ್ ಒಂದು ಲವ್ ಸ್ಟೋರಿ ಇದೆ, ಸಖತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮನ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಂದು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಾರಂತೆ ಗಾದಿನ ಇದೆ. ಕನ್ನಡ ಇಂಡಸ್ಟ್ರಿಯವರು ಬೇರೆ ಭಾಷೆಗಳಲ್ಲಿ ತುಂಬಾ ಜನ ಬೆಳೀತಿದ್ದಾರೆ, ಅದೇ ತರ ಚರಿಷ್ಮನು ಬೆಳೀಲಿ, ಆ ಲೈಫಲ್ಲಿ ಒಂದು ಡ್ರೀಮ್ ಸಕ್ಸಸ್ ಆಗ್ಲಿ, ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ. ಯಾಕೆಂದ್ರೆ ಹೀರೋಯಿನ್ ಆಗೋದು ತುಂಬಾ ಕಷ್ಟ, ಹೆಣ್ಮಕ್ಳದ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ. ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ದಾರೆ. ನಮ್ಮ ಕೋರ್ ಬಂದಿದ್ದು ದೊಡ್ಡ ಲಾಂಚ್ ಆಗಿದ್ದಾರೆ, ಆ ಲೈಫಲ್ಲಿ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಚರಿಷ್ಮಾ. ನಮ್ಮ ಎಲ್ಲರ ಬಗ್ಗೆ ಹೇಳಿದ್ದೀನಿ, ನಮ್ಮ ಟೆಕ್ನಿಷಿಯನ್ ಬಗ್ಗೆ ನಮ್ಮ ಶ್ರೀ ಸರ್ ಇದ್ದಾರೆ, ನಮ್ಮ ಬಾಸ್, ನಾನು ನಿನ್ ಕೂಸು, ಬೇಜಾರು ಮಾಡ್ಕೊಬಿಡಿ ಬಾಸು. ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸ್ ಅಲ್ಲಿ ತಕ್ಕ ಬೈದಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ, ಆಕ್ಟಿಂಗ್ ಕಲಿಸಿದ್ದಾರೆ, ಪ್ರತಿ ಒಂದು ವಿಷಯದಲ್ಲೂ ನಮ್ಮ ಶ್ರೀ ಸರ್ ತುಂಬಾ ಕೆಲಸ ಮಾಡಿದ್ದಾರೆ. ಹೊರಟ ಅಂತ ಏನ್ ಹೇಳ್ತೀವಿ, ಮೇಲ್ಗಡೆ ಹೊರಟಾಗೆ ಮನಸ್ಸಲ್ಲಿ ಮೃದು ಇದೆ, ಮಗು ತರ ಮನ್ಸಿದೆ. ಶ್ರೀ ಸರ್ಗೆ ನಾನು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಪಾಪ. ಮಾಡಿ ಎಲ್ಲ ಸಿನಿಮಾಗಳು ಹಿಟ್ಟಾಗಿದೆ, ಈ ಕೋರನ್ನು ಹಿಟ್ಟಾಗ್ಬೇಕಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಒಳ್ಳೇದಾಗಬೇಕು, ಇನ್ನು 100 ಸಿನಿಮಾಗಳು ಮಾಡಬೇಕು. ಶ್ರೀ ಸರ್ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಯಾರ ಹೆಸರುಗಳಿದೆ ಡೈರೆಕ್ಟರ್ಗಳು, ಆ ಹೆಸರಲ್ಲಿ ನಿಮ್ದು ಒಂದು ಹೆಸರಾಗಬೇಕಂತ ನಾನು ಆಸೆ ಪಡ್ತೀನಿ. ನಮ್ಮಂತ ಬಡ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿಸಿದೀರಾ, ನಮಗೂ ಒಂದು ಚೆನ್ನಾಗಿ ಕಳ್ಸಿದೀರಾ. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಬುದ್ಧಿ ವಿದ್ಯೆ ಎಲ್ಲ ಕಳ್ಸಿದೀರಾ. ಈ ಸಿನಿಮಾಗೆ ಏನೇನು ಮಾಡಬೇಕು ಎಲ್ಲಾ ತರ ಟ್ರೈನಿಂಗ್ ಮಾಡಿದ್ದೀರಾ. ತುಂಬಾ ತುಂಬಾ ಇಷ್ಟಪಡ್ತೀನಿ. ಯಾಕೆ ನಾನು ನಿಮ್ಮ ಹೀರೋ ಆಗಕ್ಕೆ, ನಿಮ್ಮ ಡೈರೆಕ್ಷನ್ ನಾನು ಹೀರೋ ಆಗಕ್ಕೆ ತುಂಬಾ ಇಷ್ಟಪಡ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು, ಗಾಡ್ ಬ್ಲೆಸ್ ಯು. ನೀವು ಹೆವಿ ರಾಕ್ಷಸ ತರ ಇನ್ನೂ ಬರೋ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಹೊಸದ ಪ್ರತಿಭೆಗಳನ್ನ ಹುಟ್ಟಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೆಪಾಸಿಟಿ, ಪವರ್, ದಮ್ಮು ಎಲ್ಲ ಇದೆ. ಮುಂದೆ ಬರೋ ದಿನದಲ್ಲಿ ನೀವು ದೊಡ್ಡ ಡೈರೆಕ್ಟರ್ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತ ನನಗೂ ಆಸೆ. ನಿರ್ದೇಶಕರು ಅವರ ವಾಲ್ಟ ಐ ಲವ್ ಯು ಚಿತ್ರಕ್ಕೆ ನಾನು ಫಿದಾ ಆಗಿದ್ದೆ. ಮೋಸ್ಟ್ಲಿ ಕೋರಾಗೂ ಕೂಡ ನಾವು ಫಿದಾ ಆಗ್ತೀವಿ ನಿಮಗೋಸ್ಕರ, ಮತ್ತು ಮೂರ್ತಿಯವ್ರಿಗೋಸ್ಕರ, ಮತ್ತು ಎಲ್ಲ ನನ್ನ ಸ್ನೇಹಿತರುಗಳು, ಎಲ್ಲ ನನ್ನ ಭಾಳ ವರ್ಷದ ಸ್ನೇಹಿತರುಗಳು ಎಲ್ಲ ಒಂದೇ ಜಾಗದಲ್ಲಿ ಇದ್ದೀರಿ. ನಿಮ್ಗಳಿಗೋಸ್ಕರ ಅದರಿಂದ ಆಮೇಲೆ ನನಗೆ ನಮ್ಮ ಸುನಾಮಿ ಕಿಟ್ಟಿ ಅವ್ರನ್ನ ನಾನು ಭಾಳ ಸೂಕ್ಷ್ಮವಾಗಿ ಸ್ಟಡಿ ಮಾಡ್ಕೊಂಡು ಹೇಳ್ತಾ ಬರ್ತಿದ್ದೆ, ಗುರು ನೀನು ಅದ್ಭುತವಾದಂಥ ವಿಲನ್ ಆಗ್ಬೋದು ಗುರುವೆ ಅಂತ. ಬಟ್ ಅವರು ಹೀರೋ ಆಗಿದ್ದಾರೆ ಇದರಲ್ಲಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನನಗೆ ಬಂದು ನೋಡ್ತಿದ್ದಂಗೆ ಕಳನಟನಾಗಿ ನಟಿಸಿರುವ ಮೂರ್ತಿ ಅಂತ ಇತ್ತು. ಏನಪ್ಪ ಏನೋ ಅವ್ರು ಹುಟ್ಟಪ್ಪು ದಿವಸ ಎಲ್ಲ ನಟರಾಗಿ ಅಂತಾರೆ, ಇವರು ಕಳನಟ ಅಂತ ಹಾಕೊಂಡಿದಾರಲ್ಲ ಹೆಂಗೆ ಅಂತ ನೋಡಿದ್ರೆ ಒರಿಜಿನಲ್ ಆಗಿ ಕಳನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಟೀಸರ್ನಲ್ಲಿ ಅವರ ಬಂದಂಥ ಫೋರ್ಸ್ ಏನಿತ್ತಲ್ಲ, ಅದು ನಮ್ಮ ಡೈರೆಕ್ಟರ್ ಹೇಳೋದಂಗೆ ಅವರು ಒರಿಜಿನಲ್ಲೇ ಅಂದರೆ ಅವ್ರ ನಟನೆ ಥರ ಇರಲಿಲ್ಲ. ಅವ್ರ ಕಣ್ಣು ಕಥೆಗಳು ಹೇಳ್ತಾ ಇರ್ತದೆ, ಕಣ್ಣಲ್ಲಿ ಕಾಣಿಸುತ್ತದು ಆ ರೋಷ ಆವೇಶ. ನಾನು ಸ್ವಲ್ಪ ನನ್ನ ನಾಳೆ ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಕೋರ ಥಿಯೇಟರ್ನಲ್ಲಿ ಫುಲ್ ಕೋರಮ್ಮಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅವರು ಬ್ರಹ್ಮ ರಾಕ್ಷಸ. ಎಷ್ಟೋ ಸಲ ಗಮನಿಸಿದ್ದೀನಿ. ನಾನು ನಿಶಾಚರಿ, ನನಗೆ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತು. ಈ ಸಕಲೇಶ್ಪುರದಲ್ಲಿ ಸೆಟ್ ಹಾಕಿದ್ರು ಗುಡಿಸ್ಲು, ಅವರೆಲ್ಲೋ ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡ್ತೀನಿ ಅಂದ್ರೆ ಇಲ್ಲ ನನಗೆ ಇದು ಸಾಕೊಂತೀನಿ, ಅಲ್ಲೇ ಮಲ್ಕೊಂಡಿದ್ದೆ. ಅರ್ಧರಾತ್ರಿ ಎದ್ದು ನಡೆಯುವಾಗ ಕಿಟ್ಟಿ ಇವ್ರದ್ದು ನಮ್ಮ ಶ್ರೀ ಸಾರ್ ಗುಡಿಸಲಿನ ಒಳಗಿಂದ ಲಬ ಮಾತು ಕೇಳ್ತಾ ಇದೆ. ಅವರು ಮತ್ತೆ ನಮ್ಮ ಕ್ಯಾಮರಾಮನ್ ಸೆಲ್ವಂ ಸರ್ ಕೂತು ಆರಾಧನೆ ಮಾಡ್ಕೋತಿದ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ಸೆಟ್ಟಿಗೆ ಹೋಗ್ತೀನಿ. 5:45ಕ್ಕೆ ಕಿಟ್ಟಿ ಇವರು ಶ್ರೀ ಸಾರು ಸೆಟ್ಟಲ್ಲಿ ಇದ್ದಾರೆ. ಇನ್ನೊಂದು ಹೇಳಬೇಕು ಅಂದ್ರೆ, ಅವರು 1 ನಿಮಿಷ ಕೂತದ್ದನ್ನು ನಾನು ನೋಡಿಲ್ಲ. ಅವರು ಮಾನಿಟ್ರು ನೋಡುವಾಗ ಮಾತ್ರ ಕೂತಿರ್ತಿದ್ರು, ಮತ್ತೆಲ್ಲ ಓಡಾಡ್ಕೊಂಡೇ ಕೆಲಸ ಮಾಡ್ತಿದ್ರು. ಅಷ್ಟು ಎಫರ್ಟ್ ಹಾಕಿ ಈ ಸಿನಿಮಾ ಗೆಲ್ಲಲೇಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ ಶ್ರೀ ಸಾರು. ಅವರ ಆ ಎಫರ್ಟಿಗೋಸ್ಕರ ಆದರೂ ಈ ಸಿನಿಮಾ ಕರ್ನಾಟಕದ ಜನತೆ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇನ್ನು ಮೂರ್ತಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ, ಅವರನ್ನ ಮೊದಲ ಸಲ ನೋಡಿದಾಗಲೇ ನಾನು ಭಯ ಪಟ್ಕೊಂಡಿದ್ದೆ. ಅವ್ರು ಎಲ್ರಿಗೂ ಬೈತಾರೆ ಅಂತ ಯಾರು ಹೇಳ್ತಿದ್ದಾರೆ, ಆದ್ರೆ ನನ್ನನ್ನು ಅಪ್ಪಾಜಿ ಅಂತ ಕರಿತಿದ್ರು, ಅಣ್ಣ ಅಂತ ಕರಿತಿದ್ರು, ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಒಂದ್ಸಲ ನನಗೆ ಶ್ರೀ ಸರ್ ಹತ್ರ ಹೇಳಿದೆ, ಅವ್ರ ಹತ್ರ ಬಯಸ್ತೀವಿ ಅಂತ.
ಬೇಡಣ್ಣ ನಿಮ್ಗೆ ಗೊತ್ತಿಲ್ಲ, ಭಾಳ ಕೆಟ್ಟ ಮಾತು ಹೇಳ್ತಾರೆ. ಇಲ್ಲ ರೀ, ಅವ್ರು ನನ್ನ ಮಾತಲ್ಲಿ ನನ್ನ ಎದುರಲ್ಲಿ ಕೆಟ್ಟ ಮಾತು ಹೇಳಲ್ಲ ಅಂದೆ. ಆಯ್ತಾನೆ, ನಿಮ್ಮ ಇಷ್ಟ ಆದ್ರು. ಸುಬ್ರಹ್ಮಣ್ಯದಲ್ಲಿ ಶೂಟಿಂಗ್ ನಡೀತಿತ್ತನ್ನ ಒಂದಿನ ಇಡೀ ಪಾಪ ಅವ್ರಿಗೆ ತುಂಬಾ ಸಲ ಕರೆದಿದ್ದಾರೆ. ಅವತ್ತು ಒಂದು ಕುರಿ, ದೊಡ್ಡ ಕುರಿ ಕಳೆದ್ಬಿಟ್ಟು ಇಲ್ಲರಿಗೂ ಬಾಡೂಟ ಹಾಕಿಸ್ತಿದ್ರು. ನಾನು ಕುರಿ ತಿನ್ನಲ್ಲ, ಸಿಟ್ಟು ನನ್ನಲ್ಲಿತ್ತು. ಇವತ್ತು ಅವ್ರನ್ನ ಉರ್ಸ್ಬೇಕು ಅಂತ ಇತ್ತನ್ನ. ಅವತ್ತು ಕೆಲವು ಮಾತುಗಳನ್ನು ಹೇಳಿದೆ. ಅಣ್ಣ ಶುರುವಾಯ್ತನ್ನ ಇವ್ರದ್ದು ಸಂಸ್ಕೃತ ಶಬ್ದಗಳು. ದೇವರೇ, ಆಮೇಲೆ ಪಿನಾಯಿಲ್ ಹಾಕ್ಬಿಟ್ಟು ಕಿವಿ ತೊಳಿಬೇಕಾಯ್ತು. ಇನ್ನು ನಮ್ಮ ಚಿನ್ನಿ ಮಾಸ್ಟರ್ ಏನಿದ್ದಾರೆ, ಫೈಟ್ ಮಾಸ್ಟರ್, ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಚಿತ್ರದಿಂದ ಸಿಕ್ಕಿರುವಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಹೇಳ್ಕೊಟ್ಟಾಗಿ ಹೇಳ್ಕೊಟ್ಟು 125 ಎತ್ತರದಿಂದ ನನ್ನನ್ನು ರೋಪ್ ಕಟ್ಟಿಬಿಟ್ಟು ಬೀಳಿಸಿದ್ದಾರೆ. ಇನ್ನು ನಮ್ಮ ಕಿಟ್ಟಿ ಅವ್ರ ಬಗ್ಗೆ ತುಂಬಾ ಜನ ನನಗೆ ಹೇಳಿದ್ರು, ಹೇಗಪ್ಪ ಈ ಹುಡುಗನ ಜೊತೆ ನಾನು ಆಕ್ಟ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮೊದಲ ದಿನವೇ ಆತ ನನ್ನನ್ನು ಅಪ್ಕೊಂಡಿರೋ ರೀತಿ, ನನ್ ಕೊಟ್ಟಿರೋ ರೆಸ್ಪೆಕ್ಟ್ ನೋಡ್ಬಿಟ್ಟು ನಾನು ಫಿದಾ ಆಗ್ಬಿಟ್ಟೆ. ನನ್ನ ಸ್ವಂತ ಮೊಮ್ಮಗನ ತರ ಇವತ್ತಿಗೂ ನಡ್ಕೋತಿದ್ದಾರೆ. ಇಲ್ಲಿರುವಂತ ಅಷ್ಟೋ ಜನ ಕಲಾವಿದರು. ಈಗ ಇವ್ರನ್ನ ನೀವು ಸೀರಿಯಲ್ ಎಲ್ಲ ನೋಡ್ತೀರಾ, ಬೇರೆ ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ. ಆಯ್ತಾಯ್ತು, ಮುಗಿಸ್ತೀನಿ, ವಿಸಿಲ್ ಹೊಡಿಬೇಡಿ. ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಏನೋ ಒಂಥರದ ಪಾತ್ರ ಮಾಡಿ ಹೋಗ್ತಿದ್ರು. ಆದ್ರೆ ಇದರಲ್ಲಿ ಈ ನೆಲದ ಮಣ್ಣಿನ ವಾಸನೆಯನ್ನ ಕಳ್ಕೊಂಡಂತ ಒಬ್ಬ ವ್ಯಕ್ತಿಯ ಪಾತ್ರನ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಇವರು. ಮತ್ತು ಇವರ ಹೆಂಡತಿ ಪಾತ್ರ ಮಾಡಿರುವಂತ ನನ್ನ ಮಗಳು ಎಲ್ಲೋ ಹೋದ್ರು, ಸೌಜನ್ಯ ಅವರು. ಇಲ್ಲಿ ಇರುವಂತ ಅಷ್ಟೂ ಕಲಾವಿದರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಜನಗಳಿಗೆ ತಲುಪಬೇಕಂದ್ರೆ ನನ್ನ ಮಾಧ್ಯಮದ ಮಿತ್ರರೇ ಸಹಕಾರ ಕೊಡ್ಬೇಕಷ್ಟೇ. ನಿಮಗೆಲ್ರಿಗೂ ಶುಭವಾಗಲಿ. ನಮ್ಮ ಚಿತ್ರಣ ಪ್ರತಿಯೊಬ್ಬರಿಗೂ ತಲುಪಿಸಿದ್ದ ಕೇಳ್ಕೋತಾ ನಾನು 2 ತೊದಲು ನುಡಿನ ಮುಗಿಸ್ತೀನಿ ತಾಯಿ. ಫಸ್ಟ್ ಟೈಮ್ ನಾನು ಕೋರಾ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು ಶ್ರೀ ಸಾರು. ಆಮೇಲೆ ಮೂರ್ತಿ ಸರ್ ಮೀಟ್ ಮಾಡಿದೆ. ಈ ಫೈಟ್ ಕಾನ್ಸೆಪ್ಟು ಹೇಳಿದ್ರು ಡೈರೆಕ್ಟ್ ಸಾರು. ನಾನು ನನ್ನ ಮಗ ಬಂದಿದ್ದೀವಿ ಕಾರಲ್ಲಿ. ಅವ್ರು ಮೀಟ್ ಮಾಡಿ ಕಾರಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಕತೆ ಹೇಳುವಾಗಲೇ ನನ್ನ ಮಗ ಬ್ಯಾಕಿಂದ ಮುಂದಕ್ಕೆ ಬಂದ ಆ ಡೈರೆಕ್ಟ್ರ್ ಕತೆ ಕೇಳೋಕ್ಕೆ. ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಈ ಕಥದ ಮೇಲೆ. ನನಗೆ ಇವರು ಒಂದೊಂದು ಶಾಟು ಎಕ್ಸ್ಪ್ಲೇನ್ ಮಾಡುವಾಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನನಗೆ ಶಾಟು. ಆಮೇಲೆ ಇವರು ಡೈರೆಕ್ಷನ್ ಆಗಿ ಹೇಳ್ತಾ ಇದ್ರಲ್ಲ, ನಾನು ಒಂದು ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀವಿ. ತೆಲುಗು ಪಿಕ್ಚರು ಲೆಜೆಂಡ್, ಅಖಂಡ, ಸರಿ ನೋಡು ಅಂತ ಅಲ್ಲು ಅರ್ಜುನ್ ಡೈರೆಕ್ಟ್ರು, ವೈಪಾಟು ಸೀನು ಅವ್ರ ಹತ್ರನೂ ಕೆಲಸ ಮಾಡಿದ್ದೀವಿ. ಸೇಮ್ ಅವ್ರು ಹೆಂಗಿದ್ದಾರೆ ಹಂಗೆ ಮಾತು. ಆ ಶಾಟ್ಗಳು ಶಾರ್ಟ್ ಬೈ ಶಾರ್ಟ್ ಹೇಳಿದ್ರು, ಬರ್ಕೊಂಡೇ ಬಂದರು ಶಾರ್ಟು. ಇದು 8 ದಿವಸ ಆಗುತ್ತೆ ಸರ್ ಡೈರೆಕ್ಟ್ ಸರ್ ಫೈಟು ಅಂತ ಹೇಳಿದ ತಕ್ಷಣ ಅವರು ಅಲ್ಲಿ ಪೇಜ್ ಟರ್ನ್ ಮಾಡಿಬಿಟ್ಟು 8 ದಿವಸ ಅಂತ ಆಲ್ರೆಡಿ ಬರ್ಕೊಂಡು ಬಂದರು. ಆಗ ಅವತ್ತು ನಮ್ಮದು ಟೇಸ್ಟ್ ಒಂದಾಗಿದೆ. ಒಂದೊಂದು ಶಾರ್ಟು ಇಟ್ಟಿರೋದು ಅವರೇ, ನಾವಲ್ಲ. ನಾವು ಫೈಟ್ ಫಾಸ್ಟ್ ಅಲ್ಲ, ಆ್ಯಕ್ಷನ್ ಡೈರೆಕ್ಟ್ರು. ಈಗ ಮುಂದಕ್ಕೆ ಚೆನ್ನಾಗಿರ್ಬೇಕಂತೆ ಬಿಡಿದೆ ಸರ್. ಅವ್ರನ್ನ ಮೀಟ್ ಮಾಡಿದ್ದೀವಿ. ಸರ್ ಈ ಒಂದು ಫೈಟು 8 ದಿವಸ ಆಗುತ್ತೆ ಅಂತ ಹೇಳಿದ ತಕ್ಷಣ, ಮಾಸ್ಟರ್ ಏನು 8 ದಿವಸ ಹೇಳ್ತೀರಾ? ಆಮೇಲೆ ನನಗೆ ಈ ಕೋರಾ ಸಿನಿಮಾದಲ್ಲಿ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದು ಡೈರೆಕ್ಟ್ ಸಾರು, ಮೂರ್ತಿ ಸಾರು. ನನಗೆ ಅವ್ರಿಗೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಆಮೇಲೆ ಸಾರ್ ಯಾವುದಕ್ಕೂ ಕಮ್ಮಿ ಕೊಟ್ಟಿಲ್ಲ. ಸೆಟ್ ಆಗಲಿ, ಸೆಟ್ಟು ಎಲ್ಲ ಕೆಲಸ ಪ್ರಾಪರ್ಟಿ ನಾನು ಏನು ಕೇಳಿದ್ನೆಲ್ಲ ಕೊಟ್ಟರು. ಅಷ್ಟಕ್ಕೆ ಇಷ್ಟು ನೀಟಾಗಿ ಬಂದಿದೆ ಫೈಟ್ಸ್ ಎಲ್ಲ. ಆಮೇಲೆ ನಾನು ಫೈಟ್ ಯೋಚನೆ ಮಾಡುವಾಗ ಮನೇಲಿ ನಿದ್ದೆ ಮಾಡ್ತಾ ಇಲ್ಲ. ಡೈರೆಕ್ಟ್ ಹೇಳಿದ ತಕ್ಷಣ ನೈಟೆಲ್ಲ ನಿದ್ದೆ ಬರಲ್ಲ. ಹೆಂಗೆ ಮಾಡಬೇಕು, ಹೆಂಗೆ ತೆಗಿಬೇಕು ಫೈಟ್ ಅಂತ ಹೇಳಿದ ತಕ್ಷಣ ಸೆಟ್ಟಿಗೆ ಹೋಗಿದ್ರೆ ಆ ಸೆಟ್ಟಲ್ಲಿ ಏನೋ ಒಂದು ಶಕ್ತಿ ಇದೆ. ಈ ಕೋರಾ ಸಿನಿಮಾದಲ್ಲೂ ಶಕ್ತಿ ಇದೆ. ಆ ಶಕ್ತಿ ಬಂದ ತಕ್ಷಣ ನಾನು ಡಬಲ್ ಶಾಟ್ ಹೋಗ್ತಾ ಇದ್ದೀನಿ. ಆ ಡಬಲ್ ಐಡಿಯಾ ಬರುತ್ತೆ. ಆಮೇಲೆ ಅವರು ಈ ಸಿನಿಮಾಗೆ ಏನು ಕಮ್ಮಿಗೂ ಮಾಡಿಲ್ಲ. ಕುಂಬಳಕಾಯಿ ಹೊಡೆಯುವಾಗಲೂ ಎಲ್ಲ ಸ್ವೀಟ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಆದರೆ ಬೀಗರು ಊಟ ಹಾಕಿದ್ರು ಅನ್ನದಾತ ಪ್ರಭು ಇವರು. ಆಮೇಲೆ ನಮ್ಮ ಹೀರೋ ಸಾರು ಒಂದು ಶಾಟ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡಿಸ್ಕಸ್ ಮಾಡಿದ್ರೆ, ಮಾಸ್ಟರ್ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಡಬಲ್ ಯೋಚನೆ ಸರಿಯಾಗಿ ಮಾಡಿದ್ರು. ಸಖತ್ತಾಗಿ ಮಾಡ್ತಾಯಿದ್ರು. ಒಂದೆರಡು ಬ್ಯಾಕ್ ಫಿಲಿಪು ಬ್ಯಾಕ್ ಸಂಬರ್ ಹೊಡೆಯುವಾಗ ಅವರು ಸ್ಟೇಜಲ್ಲಿ ಲಾಕ್ ಆಗಿಬಿಟ್ರು. ಲಾಕ್ ಆಗಿ ನೆಕ್ಕೆಲ್ಲ ಪೇಯ್ನ್, ಫುಲ್ ಪೇಯ್ನು. ತುಂಬಾ ಕಷ್ಟಪಟ್ಟರು. ನಾವು ಏನು ಪ್ಯಾಕಪ್ ಮಾಡಬೇಕು ಅಂತ ಅನ್ಸ್ಕೊಳ್ಳೋವಾಗ ಅದು ಕೇಳಿಸ್ಕೊಂಡು, ಮಾಸ್ಟರ್ ಬನ್ನಿ ರೆಡಿ ಅಂತ ಹೇಳಿದ್ರು. ಇಮಿಡಿಯೇಟ್ಲಿ 10 ನಿಮಿಷಕ್ಕೆ ರೆಡಿಯಾಗಿ ಮತ್ತೆ ಮಾಡಿದ್ರು. ಹ್ಯಾಟ್ಸ್ ಅಪ್. ಇಲ್ಲ ಸರ್